ಸ್ಪೃಶ್ಯತ್ವ ಪ್ರಣಮಾಮಿ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯ ವಂದೇ ಭಾರತ. ವೇದಿಕೆ ಮೇಲೆ ಆಸನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ತನ್ನ ಕಾರ್ಯ ಮಾತ್ರದಿಂದಲೇ ಬಹುಶಃ ಸಂತ ಪದವಿಗೆ ಏರಬಹುದಾಗಿರುವಂತಹ ವ್ಯಕ್ತಿತ್ವವನ್ನು ಪಡ್ಕೊಂಡಿರುವಂಥ ಸೀತಕ್ಕನಿಗೆ ನಮಸ್ಕಾರ. ಆಗಮಿಸಿರುವ ಚಿಕ್ಕೋಡಿಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಹಳ ಸುಂದರವಾದ ದಿನ. ಯಾಕೆ ಸುಂದರವಾದ ದಿನ ಅಂತಂದರೆ, ಜನ ಕನಸು ಕಾಣ್ಲಿಕ್ಕೆ ಬಂದಿದ್ದಾರೆ, ಬಹಳ ವಿಶೇಷ. ಕನಸು ಕಾಣ್ಲಿಕ್ಕೆ ಬಂದಿದ್ದಾರೆ ಮತ್ತು ಕಣ್ಣು ತೆಕ್ಕೊಂಡು ಕೂತಿದ್ದಾರೆ. ನಾವು ಅನೇಕ ರಾಜಕಾರಣಿಗಳನ್ನು ನೋಡ್ತೀವಿ, ಅವರಿಗೆ ಕನಸು ಬೀಳೋದೆಲ್ಲ ಕಣ್ಣು ಮುಚ್ಕೊಂಡಿದ್ದಾಗಲೇ. ಸ್ಟೇಜ್ ಮೇಲೂ ಕನಸು ಬೀಳ್ತಿರ್ತಾರೆ ಅವ್ರಿಗೆ. ಅನೇಕ ಅನ್ನೋ ಪದ ಬಳಸಿರೋದ್ರಿಂದ ನೀವು ಯಾರೊಬ್ಬರನ್ನೇ ಕುರಿತಂತೆ ನೀವು ಆಲೋಚನೆ ಮಾಡಿದರೆ ನಾವು ಜವಾಬ್ದಾರಿ. ಹಾಗಾಗಿ ಒಬ್ಬೊಬ್ಬರನ್ನೇ ಆಲೋಚನೆ ಮಾಡೋದು ನಿಮಗೆ ಬಿಟ್ಟಿದ್ದು. ಹೀಗಾಗಿ ನನಗೆ ಸಂಬಂಧ ಇಲ್ಲದೆ ನಾನು ಸಾರ್ವತ್ರಿಕವಾಗಿ ಹೇಳ್ತಿದ್ದೀನಿ. ಅದರ ಮಿತ್ರರೇ ಅಬ್ದುಲ್ ಕಲಾಂ ಅವರೊಂದು ಮಾತು ಹೇಳ್ತಾರೆ, ನಾನು ತುಂಬ ಬಾರಿ ಉಲ್ಲೇಖ ಮಾಡ್ತೀನಿ, ನಾನು ಕೂಡ ತುಂಬ ಬಾರಿ ನೆನಪಿಸ್ಕೊಳ್ತಾ ಇರ್ತೀನಿ. ಅಬ್ದುಲ್ ಕಲಾಂ ಹೇಳ್ತಾರೆ, ಕಣ್ಣು ಮುಚ್ಚಿದಾಗ ಬೀಳುವಂತ, ನಿದ್ದೆ ಮಾಡಿದಾಗ ಬೀಳುವಂತ ಕನಸು ಕನಸೇ ಅಲ್ಲ. ಕಣ್ಣು ತೆಗೆದಾಗ ಕನಸು ಬೀಳಬೇಕು, ಅದನ್ನ ಸಾಕಾರ ಮಾಡಿಕೊಳ್ಳಿಕ್ಕೆ ರಾತ್ರಿ ನಿದ್ದೆ ಮಾಡೋದನ್ನು ಮರೆತು ಹೋಗ್ಬೇಕು, ಅದು ನಿಜವಾದ ಕನಸು ಅಂತ. ನಾನಿವತ್ತು ಒಂದಷ್ಟು ಅಂಥ ಕನಸುಗಳನ್ನ, ನನಗೆ ಬಿದ್ದ ಕನಸುಗಳನ್ನ ತೆರೆದಿಡ್ತೀನಿ. ಈ ಕನಸುಗಳನ್ನ ಕಾಣ್ಬೋದಾ ಅಂತ. ಈ ಕನಸುಗಳನ್ನ ಕಾಣೋ ಹುಚ್ಚು ಹೇಗೆ ಶುರುವಾಯಿತು ಅನ್ನೋದನ್ನ ಜೊತೆ ಹಂಚಿಕೊಳ್ತೀನಿ ನಾನು. ಈ ಕನಸು ಕಾಣೋ ಹುಚ್ಚು ಹೇಗೆ ಶುರುವಾಯಿತು ಅಂತಂದ್ರೆ, ರಾಜ್ಯದ ಡೆವಲಪ್ಮೆಂಟ್ ನೋಡಿದಾಗ, ರಾಜ್ಯದ ವಿಕಾಸದ ಕುರಿತಂತೆ ಗಮನ ಹರಿಸಿದಾಗ, ನನ್ನ ರಾಜ್ಯ ನಾವು ಯಾರ ಜೊತೆ ಕಂಪೇರ್ ಮಾಡ್ತೀವಿ ಅಂತ ಅನೇಕ ಬಾರಿ ನೋಡ್ತಿದ್ದೆ ನಾನು. ಕರ್ನಾಟಕದ ಡೆವಲಪ್ಮೆಂಟ್ ಹೇಗಿದೆ ಅಂತಂದ್ರೆ, ಕರ್ನಾಟಕ ಆಂಧ್ರಕ್ಕಿಂತ, ತೆಲಂಗಾಣಕ್ಕಿಂತ ಡೆವಲಪ್ ಆಗಿದೆ, ಬಿಹಾರಕ್ಕಿಂತ ಡೆವಲಪ್ ಆಗಿದೆ, ಒರಿಸ್ಸಾಕ್ಕಿಂತ ಡೆವಲಪ್ ಆಗಿದೆ. ನಾವು ಕಂಪೇರ್ ಮಾಡೋದು ಆ ರಾಜ್ಯಗಳು. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಾಗ ಒಂದು ಆರೋಪ ಮಾಡಿ ಹೋದ್ರು, ಕರ್ನಾಟಕ ಕ್ರೈಮ್ ಸ್ಟೇಟ್ ಆಗ್ತಿದೆ ಅಂತ ಸಲೀಸಾಗಿ ಆರೋಪ ಮಾಡಿದರು. ಅದಕ್ಕೆ ಪ್ರತಿಯಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರು ಆನ್ಸರ್ ಕೊಟ್ಟಿದ್ದು ಹೇಗೆ ಗೊತ್ತೇನು? ನನಗೆ ಈಗಲೂ ಆನ್ಸರ್ ನೋಡಿದಾಗಿರೋ ನಗು ಬರ್ತಿರಲಿಲ್ಲ. ಏನು ವಿಚಿತ್ರವಾದ ಆನ್ಸರ್ ಕೊಟ್ಟರು ಅಂತಂದ್ರೆ, ಕರ್ನಾಟಕ ಕ್ರೈಮ್ ಸ್ಟೇಟ್ ಅಲ್ಲ ಅಂತ ಪ್ರೂವ್ ಮಾಡಬೇಕಿತ್ತು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನಿಮ್ ಉತ್ತರ ಪ್ರದೇಶಕ್ಕಿಂತ ಬೆಟರ್. ಉತ್ತರ ಪ್ರದೇಶಕ್ಕಿಂತ ಬೆಟರ್ ಅಂತ ಹೇಳಿದ್ರಲ್ಲ, ಬಹಳ ಜನ ಅದನ್ನು ಸ್ವೀಕಾರ ಮಾಡಿದ್ದೀರಿ. ಆದ್ರೆ ಸುಮ್ಮನೆ ನಿಮ್ಗೆ ಕಂಪೇರ್ ಮಾಡ್ಲಿಕ್ಕೆ ಹೇಳ್ತೀನಿ. ಕರ್ನಾಟಕದ ಜನಸಂಖ್ಯೆ 6.5 ಕೋಟಿ, ಉತ್ತರ ಪ್ರದೇಶದ ಜನಸಂಖ್ಯೆ 22 ಕೋಟಿ. 22 ಕೋಟಿ ಜನಸಂಖ್ಯೆ ಇರೋ ಉತ್ತರ ಪ್ರದೇಶದಲ್ಲಿ ಗ್ರೀನ್ ಕಾರಿಡಾರ್ ನಡುವೆ ಬರುತ್ತೆ ಉತ್ತರ ಪ್ರದೇಶ. ಗ್ರೀನ್ ಕಾರಿಡಾರ್ ಅಂದ್ರೆ ಏನ್ ಗೊತ್ತಾ? ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇವೆರಡನ್ನು ಬೆಸಲಿಕ್ಕೋಸ್ಕರ ಒಂದು ದೊಡ್ಡ ಪ್ರಯತ್ನ ಏನು ಮಹಮ್ಮದ್ ಅಲಿ ಜಿನ್ನಾ ಕಾಲದಿಂದಲೂ ಮಾಡಲಾಗ್ತಾ ಇತ್ತು. ಆ ಗ್ರೀನ್ ಕಾರಿಡಾರ್ ಒಂದು ನಿರ್ಮಾಣ ಮಾಡಿ ಭಾರತವನ್ನ ಇನ್ನೂ ಮೂರ್ಚೂರ್ ಮಾಡಬೇಕು. ಗ್ರೀನ್ ಕಾರಿಡಾರ್ ಮೇಲಿನ ಭಾರತ ಒಂದು, ಗ್ರೀನ್ ಕಾರಿಡಾರ್ ಸೆಪರೇಟ್, ಅದರ ಕೆಳಗಿನ ಭಾರತ ಸೆಪರೇಟ್ ಮಾಡಬೇಕು ಅನ್ನುವಂತ ಬಹಳ ಹಿಂದಿನ ಆಯೋಜನೆಗೆ ತಕ್ಕಂತಿರುವಂತಹ ಆ ಗ್ರೀನ್ ಕಾರಿಡಾರ್ ನಲ್ಲಿ ಉತ್ತರ ಪ್ರದೇಶ ಬರುತ್ತೆ. ಹೀಗಾಗಿ ಈ ದೇಶದಲ್ಲಿ ಹೈಯೆಸ್ಟ್ ISI ಆಕ್ಟಿವಿಟೀಸ್ ಉತ್ತರ ಪ್ರದೇಶದಲ್ಲಿ ನಡೆಯುತ್ತೆ. ಎವ್ರಿ ನೌ ಅಂಡ್ ದೆನ್ ಒಬ್ಬಲ್ಲ ಒಬ್ಬ ಮಾಫಿಯಾ ಗ್ಯಾಂಗ್ ನಲ್ಲಿ ಸಿಕ್ಕಾಕೊಳ್ತಾನೆ. ISI ಲಿಂಕ್ ಇರುತ್ತೆ, ಒಂದಲ್ಲ ಒಂದು ಚಟುವಟಿಕೆ ನಡೀತಾನೆ ಇರುತ್ತೆ. ಅಲ್ಲಿ ಎಥನಿಸಿಟಿ ಎಷ್ಟು ಅಂತಂದ್ರೆ, ಜಾತಿಗಳ ವೈಷಮ್ಯ ಇದೆ. ಅಲ್ಲಿ ಇರುವಂತ ಕ್ರೈಮ್ ರೇಟ್ ಅನ್ನ ತುಂಬಾ ಸುಂದರವಾಗಿ ಬದುಕಿರುವಂತ ಕರ್ನಾಟಕದ ಕ್ರೈಮ್ ರೇಟ್ ನೊಂದಿಗೆ ಹೋಲಿಸ್ತಾರಲ್ಲ, ದಿಸ್ ಇಸ್ ಹೌ ವಿ ಕೌಂಟ್. ನಾನು ಕಳೆದ ಅನೇಕ ವರ್ಷಗಳಿಂದ ಇದರ ಬಗ್ಗೆ ಆಲೋಚನೆ ಮಾಡ್ತಾ ಎಲ್ಲಾದ್ರೂ ಒಂದ್ ಕಡೆ ಬದಲಾವಣೆಗೆ ಯೋಚನೆ ಮಾಡೋದು ಹೇಗೆ ಅಂತ ಅನ್ಕೊಂಡಾಗ ನನಗೆ ಆಗನ್ನಷ್ಟು ಸುಮ್ಮನೆ ಒಂದಷ್ಟು ಹತ್ರ ಮಾತಾಡ್ತಾ ಕೂತಿದ್ದೆ ನಾನು. ನಾವು ನಮ್ಮ ಊರನ್ನ ಡೆವಲಪ್ ಮಾಡಬೇಕು ಅಂದ್ರೆ ನಮ್ಮ ಊರಿಗೆ ಏನ್ ಬೇಕು ಅಂತ, ಈ ಚಿಕ್ಕೋಡಿಯವ್ರು ನಾವೆಲ್ಲ ಸೇರಿದ್ದೀವಲ್ಲ, ಚಿಕ್ಕೋಡಿಯವ್ರಿಗೆ ಏನಾದ್ರೂ ಒಂದು ಕಾಂಪಿಟೇಷನ್ ಮಾಡಿ, ಚಿಕ್ಕೋಡಿಗೆ ನಿಮ್ಮ ಕನಸುಗಳೇನು ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ ಗೊತ್ತಾ? ಚಿಕ್ಕೋಡಿ ರೋಡ್ ಸ್ವಲ್ಪ ಅಗಲ ಆಗ್ಬೇಕು, ಸ್ವಲ್ಪ ಲೈಟ್ಸ್ ಬರಬೇಕು, ಚಿಕ್ಕೋಡಿಯ ದಾರಿ ಉದ್ದಕ್ಕೂ ಒಂದ್ ಸ್ವಲ್ಪ ಗಿಡ ಮರಗಳು ಬರಬೇಕು. ಇದು ಬಿಟ್ಟರೆ 4ನೇ ಆಲೋಚನೆಯೇ ಬರಲ್ಲ. ಇಷ್ಟೇ. ನಾವೊಂದು ವಾಟ್ಸಪ್ ನಂಬರ್ ಕೊಟ್ವಿ ಒಂದು 8-9 ತಿಂಗಳ ಹಿಂದೆ, ರಾಜ್ಯದ ಕುರಿತಂತೆ ನಿಮ್ಮ ಕನಸುಗಳನ್ನ ಕಳಿಸಿಕೊಡಿ ಅಂತ. ಮಿತ್ರನ, ಈ 4 ಪಾಯಿಂಟ್ ಏನ್ ಹೇಳ್ತೀನಲ್ಲ, 3-4 ಪಾಯಿಂಟ್, ಇದರ ಆಚೆಗೆ ಜನರ ಕನಸುಗಳೇ ಹೋಗ್ಲಿಲ್ಲ.
ನಾನು ಇವತ್ತು ತಾನೇ ಈಗ ಬರ್ಲಿಕ್ಕೆ ಒಂದು 10 ನಿಮಿಷ ತಡ ಆಯ್ತು. ನಂಗೆ 11:15 ಅಂತಂದ್ರೆ ನಾ ಬರುವಾಗ 11:45 ಆಯ್ತು. ನಾನು ನಿಮ್ದೇ ಪಕ್ಕದ ಒಂದು ಹಳ್ಳಿ ಶಿರಗುಪ್ಪಿಗೆ ಹೋಗಿದ್ದೆ. ಶಿರಗುಪ್ಪಿ ಬಗ್ಗೆ ತುಂಬಾ ಕೇಳಿದ್ದೆ ನಾನು, ಆದ್ರೆ ಶಿರಗುಪ್ಪಿ ನೋಡ್ಬೇಕು ಅಂತ ಹೋದಾಗ ನನಗೆ ಆಶ್ಚರ್ಯ ಅನ್ಸಿದೆ. ಏನ್ ಗೊತ್ತೇನು, ಕನಸು ಕಾಣೋದ್ರಲ್ಲಿ ಶಿರಗುಪ್ಪಿ ಅನ್ನುವಂತ ಸಾಮಾನ್ಯ ಹಳ್ಳಿಯ ಜನ, ನಾನು ಎಕ್ಸಾಜುರೇಟ್ ಮಾಡ್ತಿಲ್ಲ, ಚಿಕ್ಕೋಡಿಗಿಂತಲೂ 100 ಕಿಲೋಮೀಟರ್ ಮುಂದಕ್ಕೆ ಹೋಗಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಆ ಶಿರಗುಪ್ಪಿಯಲ್ಲಿ ಗ್ರಾಮ ಪಂಚಾಯತ್ ಅಧಿವೇಶನ, ಗ್ರಾಮ ಪಂಚಾಯತ್ ಅಲ್ಲಿ ಏನ್ ಡಿಸ್ಕಷನ್ ನಡೆಯುತ್ತೋ ಅದನ್ನ ಲೈವ್ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಚಾನಲ್ ಅಲ್ಲಿ ನೋಡ್ತಾರೆ. ಪಕ್ಕದ ಶಿರಗುಪ್ಪಿ 25 ನಿಮಿಷ ಜರ್ನಿ. ಶಿರಗುಪ್ಪಿಯಲ್ಲಿ ಕುಡಿಯುವ ನೀರು RO ಫಿಲ್ಟರ್ ಆಗದೆ ಇರೋ ನೀರು ಯಾರೂ ಕುಡಿಯೋದಿಲ್ಲ. ಚಿಕ್ಕೋಡಿಯಲ್ಲಿ ಡೌಟ್ ಇದೆ. ಶಿರಗುಪ್ಪಿಯಲ್ಲಿ ವೈಫೈ ಫೆಸಿಲಿಟಿ ಇನ್ನೊಂದು 15-20 ದಿನದಲ್ಲಿ ಬರುತ್ತೆ. ಶಿರಗುಪ್ಪಿಯಲ್ಲಿ ಮೊಬೈಲ್ ಅಪ್ಲಿಕೇಶನ್ ಡಿಸೈನ್ ಮಾಡ್ತಿದ್ದಾರೆ. ಈ ಅಪ್ಲಿಕೇಶನ್ ಹೆಂಗ್ ಡಿಸೈನ್ ಮಾಡ್ತಿದ್ದಾರೆ ಅಂತಂದ್ರೆ, ಯಾರ್ಯಾರು ಮೊಬೈಲ್ ಹಾಕೊಂಡಿದ್ದಾರೋ ಅವರು ತಮ್ಮ ಮನೆಯಲ್ಲೇ ಕೂತ್ಕೊಂಡು ತಮಗಿರುವಂತ ಪ್ರಾಬ್ಲಮ್ ಅನ್ನ ಅಪ್ಲಿಕೇಶನ್ ಅಲ್ಲಿ ಎಂಟರ್ ಮಾಡಿದರೆ ಗ್ರಾಮ ಪಂಚಾಯತ್ ಅದಕ್ಕೆ ಪ್ರತಿಸ್ಪಂದಿಸುವಂತ ರೀತಿಯ ಮೊಬೈಲ್ ಅಪ್ಲಿಕೇಶನ್ ಡಿಸೈನ್ ಮಾಡ್ತಿದ್ದಾರೆ. ಇನ್ನು 8 ದಿನಗಳಲ್ಲಿ ಹೋಗ್ತಾರೆ. ಶಿರಗುಪ್ಪಿ ಚಿಕ್ಕೋಡಿಗಿಂತ 100 ಪಟ್ಟು ಹೆಚ್ಚು ಕ್ಲೀನ್. ಶಿರಗುಪ್ಪಿಯ ಯಾವ ರಸ್ತೆಗಳು 99 ಪಾಯಿಂಟ್ ರಸ್ತೆಗಳೆಲ್ಲ ತಿಗಾಡ್ಕೊಂಡು ಬಂದೆ ನಡೆಯೋದು ಹೋದವನು, ಎಲ್ಲ ರಸ್ತೆಗಳು ಕಾಂಕ್ರೀಟೈಸ್ ಆಗಿವೆ. ಶಿರಗುಪ್ಪಿಯಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಮನೆಯ ಗಲೀಜನ್ನ ಇಂಥ ಜಾಗಕ್ಕೆ ಹಾಕಬೇಕು ಎನ್ನುವಂತ ಪ್ರಜ್ಞೆ ಬಂದಿದೆ. ಶಿರಗುಪ್ಪಿಯ ಪಂಚಾಯತ್ ಕಚೇರಿ ಹೇಗಿದೆ ಅಂತಂದ್ರೆ, ಸಾರಿ, ನಾನು ಆಸ್ಟ್ರೇಲಿಯಾದಲ್ಲಿ ನೋಡಿದಾಗ, ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ ಕಳೆದ 1 ವರ್ಷದ ಹಿಂದೆ. ಅದೊಂದು ಕಾರ್ಯಕ್ರಮಕ್ಕೆ ಅದನ್ನ ಕನ್ನಡಿಗರು ಕರೆದಿದ್ರು. ಅವ್ರನ್ನ ಕೇಳಿದ್ದು, ಆಸ್ಟ್ರೇಲಿಯಾದಲ್ಲಿ ಯಾವ್ಯಾವ ಪ್ಲೇಸ್ ಹೋಗ್ಬೇಕು ಅಂತ ಇಷ್ಟಪಡ್ತೀರಾ ಅಂತ. ನಾನು ಹೇಳಿದ್ರೆ ಆಸ್ಟ್ರೇಲಿಯಾದ ಪೊಲೀಸ್ ಸ್ಟೇಷನ್ ಹೋಗ್ಬೇಕು. ನನಗೆ ನಿಮ್ಮ ಆಸ್ಟ್ರೇಲಿಯಾದ ಮೆಲ್ಬರ್ನ್, ಸಿಡ್ನಿ ಅದೇನು ವಿಡಿಯೋದಲ್ಲಿ ನೋಡಿದ್ರು ಸಾಕು. ನಾನು ಹೋಗಿ ಅದು ಮಾಡಬೇಕಾಗಿರೋದು ಏನಿಲ್ಲ. ಎಲ್ಲರೂ ಹೋಗಿ ಫೋಟೋ ತೆಕ್ಕೊಂಡ್ ಬರ್ತಾರೆ. ನಂಗೆ ಆಸ್ಟ್ರೇಲಿಯಾದ ಪೊಲೀಸ್ ಸ್ಟೇಷನ್ ನೋಡ್ಬೇಕು, ಆಸ್ಟ್ರೇಲಿಯಾದ ಸ್ಕೂಲ್ ನೋಡ್ಬೇಕು, ಆಸ್ಟ್ರೇಲಿಯಾದ ನಮ್ಮ ಪಂಚಾಯತ್ ಆಫೀಸ್ ಹೇಗಿರುತ್ತೋ, ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ ಹೇಗಿರುತ್ತೋ ಹಾಗೆ ಆಸ್ಟ್ರೇಲಿಯಾದ ಗವರ್ಮೆಂಟ್ ಆಫೀಸ್ ಹೇಗಿರುತ್ತೆ ನೋಡ್ಬೇಕು ಅಂತ. ಆಸ್ಟ್ರೇಲಿಯಾದ ಹಾಸ್ಪಿಟಲ್ ನೋಡಕ್ಕೆ 4-6 ಲಿಸ್ಟ್ ಕೊಟ್ಟೆ ಅವನಿಗೆ, ಕರ್ಕೊಂಡೋದ ನನಗೆ. ಆಸ್ಟ್ರೇಲಿಯಾದ ಆಫೀಸ್ ಹೇಗಿದೆ ಗೊತ್ತಾ, ನೀವು ಒಳಗೆ ಬಂದ ತಕ್ಷಣ ನಾನು ಹೇಗಿದ್ದೀನೋ ಹಾಗೆ ಒಂದು ಕಿಯೋಸ್ಕು, ಅಲ್ಲೊಂದು ಸಣ್ಣ ಟ್ಯಾಬ್ಲೆಟ್ ಅಂದ್ರೆ ಟ್ಯಾಬ್ ಅಂತ ಕರಿತೀನೋ, ಸಣ್ಣ ಕಂಪ್ಯೂಟರ್. ಆ ಕಂಪ್ಯೂಟರ್ ಮುಂದೆ ಒಬ್ಬ ಹುಡುಗಿ ನಿಂತಿರ್ತಾಳೆ. ನೀವು ಬಂದ ತಕ್ಷಣ ನಿಮ್ ಪ್ರಾಬ್ಲಮ್ ಹೇಳಿದ್ರೆ ಒಳಗೆ ಕೂತಿರುವಂತ ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟವರಿಗೆ ಇಲ್ಲಿ ನನ್ನ ಡೈರೆಕ್ಟ್ ಮಾಡ್ತಾಳೆ. ಎಷ್ಟೊತ್ತಿಗೆ ಕಳಿಸ್ಕೊಡ್ಲಿ ಅವ್ನು ನಾನು ಕೇಳ್ತಾಳೆ. ಅವ್ನು ಅಲ್ಲಿಂದ ಹೇಳ್ತಾನೆ 10 ನಿಮಿಷ ಬಿಟ್ಟು ಕಳಿಸು ಅಂತ. 10 ನಿಮಿಷ ಕೂತ್ಕೊ ಅಂತ ಹೇಳಿದ್ರೆ ಆಯ್ತು. 10 ನಿಮಿಷ ಬಿಟ್ಟು ಅವ್ನು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ಮೇಲೆ ಅವ್ನು ಕೌಂಟ್ ಡೌನ್ ಸ್ಟಾರ್ಟ್. ಅವ್ನು ಅಲ್ಲಿಗೆ ಹೋದ 7 ದಿನಗಳೊಳಗೆ ಅವ್ನ ಪ್ರಾಬ್ಲಮ್ ಸಾಲ್ವ್ ಆಗಿರಬೇಕು. ಇಲ್ಲದೆ ಇದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಜವಾಬ್ದಾರಿ ದಂಡ ಕಟ್ಟಬೇಕು. ಆಸ್ಟ್ರೇಲಿಯಾಕ್ಕೆ ಹೋದಾಗ ಅವ್ನು ನನಗೆ ಹೇಳ್ದ, ಆಸ್ಟ್ರೇಲಿಯಾದ ವೈಶಿಷ್ಟ್ಯ ಏನು ಅಂತಂದ್ರೆ, ಒಂದು ರೋಡಲ್ಲೂ ಕೂಡ ನಿಮ್ಗೆ ಪಾಟ್ ಹೋಲ್ ಸಿಗಲ್ಲ, ಹೊಂಡ ಸಿಗಲ್ಲ. ಬಹಳ ಗ್ರೇಟ್ ಅಪ್ಪ. ಹೆಂಗೆ ಅಂದ್ರೆ ಜನ ಬಹಳ ಬುದ್ಧಿವಂತರು ಇಲ್ಲಿ. ನಾನು ಕೇಳಿದ್ರೆ ಬುದ್ಧಿವಂತರು ಯಾಕೆ, ಒಂದ್ಸಲ ಒಂದು ಹೊಂಡ ಆಗಿತ್ತಂತೆ. ಈ ಹೊಂಡ 1 ವಾರಕ್ಕೆ ಸರಿ ಹೋಗಿಲ್ವಂತೆ. ಯಾವನೋ ಒಬ್ಬ ಕಾರಣವನು ಕೋರ್ಟಿಗೆ ಮೊರೆ ಹೋಗಿ ಹೇಳಿದಂತೆ, ಈ ಹೊಂಡದಲ್ಲಿ ಓಡಾಡಿದ್ರಿಂದ ನನ್ನ ಕಾರು ತುಂಬಾ ಜಖಮ್ ಆಗಿದೆ, ಹೀಗಾಗಿ ನಾನು ಹೊಸ ಕಾರನ್ನ ಮುನ್ಸಿಪಲ್ ಕಾರ್ಪೊರೇಷನ್ ಕೊಡಿಸ್ಬೇಕು. ಆಶ್ಚರ್ಯ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಕೋರ್ಟ್ ಡೈರೆಕ್ಟ್ ಮಾಡ್ತು. ಅವನು ಹೇಳ್ತಿರೋದು ನಿಜ. ಅವನು ಕಟ್ಟಿರೋ ಟ್ಯಾಕ್ಸಿಗೆ ಅವನಿಗೆ ಒಳ್ಳೆ ರೋಡ್ ನೀವು ಕೊಡಬೇಕಾಗಿತ್ತು. ಪ್ರೊವೈಡ್ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ನಿಮ್ಮ ಅಪರಾಧವಾದ್ದರಿಂದ ಇವನಲ್ಲದೆ ಇನ್ನು ಯಾರು ಬಂದು ಬೇರೆ ಬೇಕು ಅಂತ ಪ್ರೂಫ್ ಕೊಟ್ಟರು ಕೂಡ ನೀವು ಅವರಿಗೆ ಕೊಡಬೇಕಾದ್ದು ಅನಿವಾರ್ಯ ಅಂತ ಹೇಳಿದ ಮೇಲೆ ಮುನ್ಸಿಪಲ್ ಕಾರ್ಪೊರೇಷನ್ಗೆ ರೋಡ್ ಮೇಂಟೈನ್ ಮಾಡೋದು ಇದಕ್ಕಿಂತ ಕಾಸ್ಟ್ಲಿ ಅಂತ ಗೊತ್ತಾಗಿ ಅವರಿಗೆ ರೋಡ್ ಚೆನ್ನಾಗಿ ಮೇಂಟೈನ್ ಮಾಡಿ. ಭೌತಿಕ ಸಾಮರ್ಥ್ಯ. ನನಗದನ್ನು ನೋಡಿದಾಗ ಅನ್ನಿಸ್ತಿತ್ತು, ನಾವ್ ಯಾವಾಗ ಹಿಂಗಾಗೋದು, ನಾವ್ ಯಾವಾಗ ಈ ಓಟದಲ್ಲಿ ಓಡೋದು. ಜಗತ್ತಿನಲ್ಲಿ ಮುಂದುವರಿದ ರಾಷ್ಟ್ರ ಅಂತ ಕರೆಯಲ್ಪಡೋದು ಇದು ಎಷ್ಟು ಹಳೆಯ ಇತಿಹಾಸ ಹೊಂದಿದೆ ಅಂತಲ್ಲ. ಅಫ್ಕೋರ್ಸ್ ಅದು ಕೌಂಟೆ. ಜಗತ್ತಿನಲ್ಲಿ ಒಂದು ರಾಷ್ಟ್ರ ಮುಂದುವರಿಯೋದು ಯಾವಾಗ ಅಂತಂದ್ರೆ ಆ ರಾಷ್ಟ್ರದ ಜನರ ಪ್ರಜ್ಞೆ ಎಷ್ಟು ಎತ್ತರಕ್ಕಿದೆ ಎನ್ನುವ ಆಧಾರದ ಮೇಲೆ, ಆ ರಾಷ್ಟ್ರದ ಜನ ತಾವು ಕೊಟ್ಟ ಕೆಲಸವನ್ನ ಎಷ್ಟು ನೀಟಾಗಿ ಮಾಡಬಲ್ಲರು ಎನ್ನುವ ಆಧಾರದ ಮೇಲೆ ನಡೆಯುತ್ತಲ್ಲ. ನನಗೆ ಇವಾಗ ಶಿರಗುಪ್ಪಿಗೆ ಹೋದಾಗ ಅನ್ನಿಸ್ತು, ಆಸ್ಟ್ರೇಲಿಯಾದ ಒಂದು ಸಣ್ಣ ಮಾಡೆಲ್ ಶಿರಗುಪ್ಪಿಲಿದೆ. ಯಾಕೆ ಅಂತಂದ್ರೆ ಅಲ್ಲಿನ ಗ್ರಾಮ ಪಂಚಾಯತ್ ಕಚೇರಿಗೆ ನೀವು ಹೋದ್ರೆ ಒಂದೊಂದು ವಿಭಾಗಕ್ಕೆ ಸಂಬಂಧಪಟ್ಟಂತ ಒಂದೊಂದು ಬೆಂಚ್ ಇದೆ.
ಅದ್ರ ಮುಂದೆ ನಿಮ್ಗೊಂದು ಚೇರ್ ಇದೆ, ನೀವು ಅಲ್ಲಿ ಕೂತ್ಕೋಬೇಕು. ಅಲ್ಲಿ ಯಾರು ಕ್ಲರಿಕಲ್ ಆಫೀಸರ್ ಕೂತಿರ್ತಾರೋ ಅವ್ರ ಜೊತೆ ಮಾತಾಡಿ ನಿಮ್ಮ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಮಾಡ್ಕೊಳ್ಬೇಕು. ನರೇಂದ್ರ ಮೋದಿ ಅವರು 1.5-2 ವರ್ಷದ ಹಿಂದೆ ಕ್ಯಾಶ್ಲೆಸ್ ಇಂಡಿಯಾದ ಬಗ್ಗೆ ಮಾತನಾಡಿದ್ರು. ಇಡೀ ಶಿರುಗುಪ್ಪಿಯ ಗ್ರಾಮ ಪಂಚಾಯಿತಿ ಕ್ಯಾಶ್ಲೆಸ್. ಅಲ್ಲಿ ಅದು ನರೇಂದ್ರ ಮೋದಿ ಹೇಳಿದ ಮೇಲಲ್ಲ, 11 ವರ್ಷಗಳ ಹಿಂದೆ ಅವರು ಡಿಸೈಡ್ ಮಾಡಿದ್ರು. ಜನ ಗ್ರಾಮ ಪಂಚಾಯಿತಿಗೆ ದುಡ್ಡು ತಗೊಂಡು ಬಂದ್ರೆ ತಾನೇ 10 ರೂಪಾಯಿ ಕಮಿಷನ್ ಇಟ್ಕೊಳ್ಳೋದು. ನಾನು ಅವ್ರ ದುಡ್ಡೇ ತರಬಾರದಿಲ್ಲ. ಗ್ರಾಮ ಪಂಚಾಯತಿ ದುಡ್ಡಿನ ಟ್ರಾನ್ಸಾಕ್ಷನ್ ಇಲ್ಲ. ಆ ಗ್ರಾಮ ಪಂಚಾಯತಿಗೆ ನಿಮ್ಗೆ ಏನ್ ಕೆಲಸ ಆಗ್ಬೇಕು ಆ ಕೆಲಸಕ್ಕೆ ಒಂದು ಚಲನ್ ಕೊಡ್ತಾರೆ, ಅದನ್ನ ಬ್ಯಾಂಕಿಗೆ ತಗೊಂಡು ಹೋಗ್ಬೇಕು, ಅಲ್ಲಿ ಅದನ್ನ ಕಟ್ಟಿ ವಾಪಸ್ ತಗೊಂಡು ಬರ್ಬೇಕು. ಅದ್ ಚಲನ್ ಇಲ್ಲಿ ಕೊಟ್ರೆ ನಿಮ್ ಕೆಲಸ ಮುಗಿತು, 1 ಪೈಸೆ ಕೊಡಬೇಕಾಗಿ. ಪಕ್ಕದ ಶಿರುಗುಪ್ಪಿ ಇದೆ, 7 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇತ್ತು. ಬಹುಶಃ ನಾನು ಇಡೀ ಭಾಷಣ ಮುಗಿದೋಗುತ್ತೆ ನೋಡಿದ್ರೆ. ನಾನು ಇದನ್ನೇ ಮಾತಾಡ್ತಿರ್ತೀನಿ, ನನಗೆ ಅಷ್ಟು ಖುಷಿಯಾಗಿದೆ ನೋಡಿ. 7 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇತ್ತು. ಇವತ್ತು ಜನರನ್ನ ಒಲಿಸಿ ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ನಮಗೆ ಮಾತನಾಡುವ ಅಧಿಕಾರ ಇರುತ್ತೆ, ಇಲ್ಲದೆ ಹೋದ್ರೆ ಇರಲ್ಲ ಅನ್ನೋದನ್ನ ಕನ್ವಿನ್ಸ್ ಮಾಡಿ ಇವತ್ತು 33 ಲಕ್ಷಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಏರಿಸಿದ್ದಾರೆ. ಸಾಮಾನ್ಯ ಅನ್ಕೊಂಡಿದ್ದೀರಿ ಇದನ್ನ? ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನ್ ಹೇಗೆ ನಡೆಯುತ್ತೆ ಅಂತಂದ್ರೆ ಮೋರ್ ದೆನ್ 70% ಅವಿರೋಧ ಆಯ್ಕೆ ಆಗುತ್ತೆ. ಊರಿನ ಹಿರಿಯರು ಕೂತ್ಕೊಳ್ತಾರೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಜನ, ನಿಮ್ಮಲ್ಲಿ 4 ಜನ ನೀವೇ ಹೇಳಿ ಅಂತ ಸಮಾಜದವ್ರನ್ನೆಲ್ಲ ಸೇರಿಸಿ ಸಮರ್ಥ ಸಮಾಜದ ಕೆಲಸ ಮಾಡಬಲ್ಲ ವ್ಯಕ್ತಿಯನ್ನು ಆರಿಸಿಕೊಡಿ ಅಂತ ಹೇಳ್ತಾರೆ. ಆರಿಸ್ಕೊಂಡು ಒಪ್ಕೊಳ್ತಾರೆ. ಊರಿನಲ್ಲಿ ಹಿಂದೂ ಮುಸ್ಲಿಂ ಜಗಳ ಇಲ್ಲ, ಮೇಲ್ವರ್ಗ ಕೆಳವರ್ಗ ಕಿತ್ತಾಟ ಇಲ್ಲ. ಊರಿನಲ್ಲಿ ಎಲ್ಲರೂ ಸಮಾನವಾಗಿ ಜೊತೆಯಲ್ಲಿ ಸೇರಬಲ್ಲಂತ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮಿತ್ರರೇ. ನಾನು ಒಂದ್ ಹೆಜ್ಜೆ ಮುಂದೆ ಹೋಗಿ ನಿಮ್ಗೆ ಹೇಳ್ತೀನಿ. ಇಡೀ ದೇಶದಲ್ಲಿ ಯಾವ್ದಾದ್ರೂ ಒಂದು ಗ್ರಾಮ ಪಂಚಾಯಿತಿ, ಯಾವ್ದಾದ್ರೂ ಒಂದು ಸರ್ಕಾರಿ ಸಂಸ್ಥೆ ಜನರಿಗೆ ಕೋಲ್ಡ್ ವಾಟರ್ ನ ಮನೆ ಮನೆಗೂ ಸಪ್ಲೈ ಮಾಡುತ್ತೆ ಅಂತಿದ್ರೆ ಅದು ಶಿರುಗುಪ್ಪಿ ಮಾತ್ರ. ಬೆಂಗಳೂರಿನಿಲ್ಲ. ಕೋಲ್ಡ್ ವಾಟರ್ ನ ಬೇಸಿಗೆ ಕಾಲದಲ್ಲಿ ನಿಮಗೆ ಕೋಲ್ಡ್ ವಾಟರ್ ನ ತುಂಬಿಸಿ ಮನೆಗೆ ತಂದು ಕೊಡ್ತಾರೆ, ಮನೆಗೆ ಅದನ್ನ ಸಪ್ಲೈ ಮಾಡ್ತಾರೆ. ನೀವು ಅದಕ್ಕೆ ಬೇಕಾಗಿರೋದನ್ನ ಪೇ ಮಾಡ್ಬಿಟ್ಟು ನೀವು ತಗೋಬಹುದು ಕೋಲ್ಡ್ ವಾಟರ್ ನ ಅತ್ಯಂತ ಕಡಿಮೆ ಬೆಲೆಗೆ. ಶುದ್ಧ ಕುಡಿಯುವ ನೀರು, ಶುದ್ಧ ಕುಡಿಯುವ ತಂಪು ನೀರು ಎಲ್ಲಾದ್ರೂ ಸಿಗುತ್ತೆ ಅಂತಿದ್ರೆ ನಿಮ್ಮಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಶಿರುಗುಪ್ಪಿಯಲ್ಲಿ ಅಂತ. ಇವೆಲ್ಲ ಕನಸುಗಳು ನನಗೆ ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ನೋಡಿದಾಗ ಹುಟ್ಟುತ್ತಾ ಇತ್ತು. ನಾವ್ ಯಾವಾಗ ಹೀಗಾಗೋದು? ನಾವ್ ಯಾವಾಗ ಆರಾಮಾದ ಬದುಕನ್ನು ಬದುಕೋದು? ನಾನು ಈ ಪದವನ್ನ ಬಳಸಿದಾಗ ಬೇಜಾರು ಮಾಡ್ಕೊಳ್ಬೇಡಿ, ನಿಮ್ಮಂತೆ ನಾನು ಕೂಡ ಅದರೊಳಗಿದ್ದೀನಿ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಇವತ್ತು ನಾವೆಲ್ಲ ಆರಾಮಾಗಿದ್ದೀವಿ ಅಂತ ತಿಳ್ಕೊಳ್ತೀವಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳ ಬದುಕಿಗೆ ಹೋಲಿಸಿಕೊಂಡ್ರೆ ಆ ರಾಷ್ಟ್ರಗಳಲ್ಲಿ ಜನ ಬದುಕ್ತಾ ಇರುವ ರೀತಿಯನ್ನು ನೋಡಿದರೆ ನಮ್ಮ ಬದುಕು ಹುಳುಗಳಿಗಿಂತ ಕಡೆಯಾಗಿದೆ. ನಾನು ಸೇರಿದಂತೆ ನೀವು ಯಾವಾಗಾದ್ರೂ ಬೆಂಗಳೂರಿಗೆ ಬಂದು ನೋಡ್ಬೇಕು ನಾವು ಎಷ್ಟು ಕೆಟ್ಟದಾಗ ಬದುಕ್ತೀವಿ ಅಂತಂದ್ರೆ, ಎಷ್ಟು ಕೆಟ್ಟದಾಗ ಬದುಕಿದ್ದೀವಿ ಬೆಂಗಳೂರಲ್ಲಿ ಅಂತಂದ್ರೆ, ಯಾರಾದ್ರೂ ಇಲ್ಲಿನ ಊರು ಬಿಟ್ಟು ಇಲ್ಲಿನ ಜಮೀನ್ ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ ಅಂತಂದ್ರೆ ಅವರಷ್ಟು ಪಾಪ ಕರ್ಮ ಮಾಡಿದವರು ಯಾರು ಇಲ್ಲ. ನಾನು ತುಂಬಾ ಬಹಳ ಗಂಭೀರವಾಗಿ ಹೇಳ್ತೀನಿ. ಯಾಕೆ ಅಂದ್ರೆ 5 ವರ್ಷಗಳಲ್ಲಿ ಬೆಂಗಳೂರು ಬದುಕಲಿಕ್ಕೆ ಯೋಗ್ಯವಲ್ಲದ ನಗರವಾಗುತ್ತೆ ಅಂತ ಒಬ್ಬ ಸೈಂಟಿಸ್ಟ್ ಹೇಳಿದ್ರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನವರು. ಅವ್ರು ಹೇಳಿ 1.5 ವರ್ಷ ಆಗುತ್ತೆ. ನಿನ್ನೆ ಮೊನ್ನೆ ಹೇಳಿದ್ದಲ್ಲ, 1.5 ವರ್ಷದ ಹಿಂದೆ ಹೇಳಿದ್ದು. ಇನ್ನು 3.5 ವರ್ಷ ಬಾಕಿ ಇದೆ. ಕೌಂಟ್ ಡೌನ್ ನಡೀತಾ ಇದೆ. ಇನ್ನು 3.5-4 ವರ್ಷಕ್ಕೆ ಬೆಂಗಳೂರಿಂದ ಎಲ್ಲರೂ ಗಂಟು ಮುಟ್ಟಿ ಕಟ್ಕೊಂಡು ವಾಪಸ್ ಹೊರಡಲೇಬೇಕಾದ ಸ್ಥಿತಿಯನ್ನ ಬೆಂಗಳೂರು ಅದಾಗಲೇ ನಿರ್ಮಾಣ ಮಾಡಿಟ್ಟಿದೆ. ಯಾವ ತರದ ಹುಳುಗಳಂತ ಬದುಕ್ತಿದ್ದೀವಿ ನಾವು ಅಂತಂದ್ರೆ ಆ ತರ ಬದುಕಿಯೂ ಕೂಡ ಆನಂದವನ್ನು ಕಾಣ್ತಾ ಇದೀವಿ. ಎಷ್ಟು ಚೆನ್ನಾಗಿದ್ದೀವಿ ಗೊತ್ತಾ? ಏನ್ ಗ್ರೇಟ್ ರೀ ಇಂಡಿಯನ್ಸ್. ನಾವು ಈ ತರ ಬದುಕಿಯೂ ಆನಂದವಾಗಿದ್ದೀವಿ. ನಾನು ಬೆಳಿಗ್ಗೆ ಇದೇ ಘಟನೆ ನೆನಪಿಸ್ಕೊಳ್ತಿದ್ದೆ. ರಾಮಕೃಷ್ಣ ಒಂದು ಸುಂದರವಾದ ಘಟನೆ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸ ಒಂದ್ ನಾಯಿ ವಾರಗಟ್ಟಲೆ ಹಸ್ಕೊಂಡು ತಿರುಗಾಡ್ತಿತ್ತಂತೆ, ಏನೂ ಸಿಗ್ಲಿಲ್ಲ. ಅಲ್ಲೆಲ್ಲೋ ಒಂದು ಮೂಳೆ ಪೀಸ್ ಕಾಣಿಸ್ತು ಅದಕ್ಕೆ. ಆ ಮೂಳೆ ಅಲ್ಲಿ ಬಿದ್ದು ತಿಂಗಳುಗಳು ಕಳೆದೋಗಿವೆ. ಒಣಗಿ 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 ಹೋಗಿದೆ. ಅದ್ರ ಮೂಳೆ ತರ ಕಾಣ್ತಲ್ಲ, ಇದಕ್ಕೆ ಬಹಳ ಖುಷಿ, ಭಗವಂತ ಆಹಾರ ಕೊಟ್ಟನಲ್ಲ ಅಂತ ಆ ಮೂಳೆ ಜಗದು ವಾ ಎಷ್ಟು ಚೆನ್ನಾಗಿದೆ ಅನ್ಕೊಂಡು ತಿಂತಿತ್ತಂತೆ. ಆ ಮೂಳೆ ಒಳಗೆ ಮಾಂಸ ಇಲ್ಲ, ಆ ಮೂಳೆ ಗಂಟಿಕೊಂಡ ಮಾಂಸ ಇಲ್ಲ, ಮೂಳೆ ಒಳಗೆ ರಕ್ತ ಇಲ್ಲ, ಏನೂ ಇಲ್ಲ. ಆದ್ರೂ ಅದಕ್ಕೆ ಆನಂದ ಹೆಂಗ್ ಬರ್ತಾ ಇತ್ತು ಅಂತಂದ್ರೆ ತನ್ನದ್ದೇ ಒಸಿಡು ಹರಿದು ಹರಿದು ರಕ್ತ ಬರ್ತಿತ್ತಲ್ಲ, ಅದರದ್ದೇ ಟೇಸ್ಟ್ ನೋಡ್ಕೊಂಡು ಏನ್ ಚೆನ್ನಾಗಿದೆ ಇದು ಅಂತ ನಾವು ಹಂಗೆ ಬದುಕಿರೋದು. ಇದು ನಮ್ಗೆ ಹೇಳಿರೋ ಕಥೆ. ಇದು ನಮ್ಮದ್ದೇ ಒಸಡು ಹರ್ಕೊಳ್ತಾ ಇದ್ದೀವಿ, ನಮ್ಮದೇ ಜೀವನವನ್ನ ಹಿಂಡಿಕೊಂಡು ನಾವು ಆರಾಮಾಗಿ ಬದುಕ್ತಾ ಇದ್ದೀವಲ್ಲ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀವಿ. ನಿಜವಾದ ಬದುಕು ಇದಲ್ಲ. ಇದಕ್ಕಿಂತಲೂ ಸುಂದರವಾದ ಬದುಕನ್ನು ಬದುಕುವ ಯೋಗ್ಯತೆ ಪ್ರತಿಯೊಬ್ಬ ಭಾರತೀಯನಿಗೂ ಇತ್ತು. ಆದರೆ ಕಳೆದ 70 ವರ್ಷಗಳಿಂದ ಯೋಗ್ಯತೆಯಿಂದ ನಮ್ಮನ್ನು ವಂಚಿತರನ್ನಾಗಿಸಿದ್ದಾರೆ ಅಂತ ನಾನು ಪದೇ ಪದೇ ರಾಜಕಾರಣಿಗಳ ಮೇಲೆ ಬೆರಳು ತೋರಿಸಲಿಕ್ಕೆ ಇಚ್ಛೆ ಪಡಲ್ಲ. ಯಾಕೆಂದ್ರೆ ರಾಜಕಾರಣಿ ಎನ್ನುವಂತ ಕೆಲಸಗಾರನನ್ನ ಇಂಟರ್ವ್ಯೂ ಮಾಡಿ ಕೆಲಸಕ್ಕೆ ಇಟ್ಕೊಂಡಿರೋರು ನಾವೇ. ನಮ್ಮ
ಬರೋದ್ರಿಂದ ನಮಗೆ ಅರ್ಥವೇ ಆಗಿಲ್ಲ, ಬದುಕೇ ಇದು ಅಂತ ತಿಳ್ಕೊಂಡು ಸುಮ್ಮನೆ. ಮಿತ್ರ, ಇದನ್ನ ಹ್ಯಾಂಗ್ ಓವರ್ ಅಂತ ಕರೀತೀವಿ. ಈ ದೇಶ ಬ್ರಿಟಿಷರ ಆಳ್ವಿಕೆಯ ಕಾಲಕ್ಕೆ ಒಂಥರ ಎಲ್ಲರ ಅಡಿಯಲ್ಲಿ ಬೀಳುವಂತ ಪ್ರಜ್ಞೆ ತುಂಬಿಕೊಂಡು ಹೇಗಿತ್ತು ಅಂತಂದ್ರೆ, ನಿರಂತರವಾದ ಆಕ್ರಮಣ ಒಂದಾದ್ಮೇಲೆ ಒಂದು ಆಗ್ತಾ ಈ ದೇಶದಲ್ಲಿ ನಮ್ಮನ್ನು ಏಳ್ಲಿಕ್ಕೆ ಬಿಡಲಿಲ್ಲ. ನಾವು ಯಾವ ಮಟ್ಟಿಗೆ ನಮ್ಮನ್ನು ಸಪ್ರೆಸ್ ಮಾಡಲಾಯ್ತು ಅಂತಂದ್ರೆ, ಅತ್ಯಂತ ಶ್ರೇಷ್ಠವಾಗಿದ್ದ ಭಾರತ 1000 ವರ್ಷಗಳ ಕಾಲ ಅದು ಗ್ರೀಕರ ನಂತರ ಶಕರು, ಹೂಣರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು ಬೇರೆ ಬೇರೆ ಭಾಗದಲ್ಲಿ ತುಳಿದು ಹೇಗ್ ಮಾಡ್ಬಿಟ್ರು ಅಂತಂದ್ರೆ, ತುಳಿತಕ್ಕೊಳಗಾಗಿ ಕಾಲಿನ ಸಂಧಿಯಲ್ಲಿ ಸಿಕ್ಕಾಕೊಂಡ್ರು ಅಂತ ನಾವು ಇಲ್ಲೂ ಮಜವಾಗಿದೆ ಅಂತ ಎಂಜಾಯ್ ಮಾಡೋಕ್ ಶುರು. ಈಗ ಯಾರಾದ್ರೂ ಕಾಲ್ ತೆಗಿಲಿಕ್ಕೆ ಹೋದ್ರೆ ನಮ್ಗೆ ಇದ್ದಕ್ಕಿದ್ದಂತೆ ಶಾಕ್ ಆಗುತ್ತೆ. ಕಾಲ್ ತೆಗೆದ್ರೆ ಏನಪ್ಪಾ ಮಾಡೋದು, ನಾನು ನನ್ನ ತಲೆ ಮೇಲೆ ಹಂಗೆ ಇಟ್ಟಿರು, ಇಲ್ಲೇ ಆನಂದವಾಗಿದೆ ಅಂತ ಬದುಕೋ ಸ್ಥಿತಿ ಬಂದಿದೆಯಲ್ಲ, ಇದನ್ನ ಹ್ಯಾಂಗ್ ಓವರ್ ಅಂತ ಕರೀತೀವಿ. ಈ ಹ್ಯಾಂಗ್ ಓವರ್ ಹೇಗಿದೆ ಅಂತಂದ್ರೆ, ಒಳಿತಾಗಿರುವಂತ ಯಾವ ಸಂಗತಿಗಳನ್ನು ಕೂಡ ಇನ್ ಯಾರು ಕರಿಬೇಡ್ರಪ್ಪ, ಒಳಗೆ ಈ ಚೇರ್ ಎಲ್ಲ ತಗೊಂಡ್ಬರೋದು ನಿಲ್ಲಿಸ್ಬಿಟ್ಟು, ಇನ್ ಯಾರು ಬಂದ್ರು ಹೊರಗೆ ನಿಂತ್ಕೊಳ್ತಾರೆ, ದಯಮಾಡಿ ಡಿಸ್ಟರ್ಬ್ ಮಾಡ್ತೀವಿ. ಮೊದಲೇ ಮನಸ್ಸು ಮರಕಟ, ನೀನ್ ಏನೇ ಹಾಕೊಟ್ರೆ ಹೆಂಗೆ ಅದಕ್ಕೆ ಯಾವ ಈ ಹ್ಯಾಂಗ್ ಓವರ್ ಇದೆಯಲ್ಲ, ಈ 70 ವರ್ಷಗಳ ಹ್ಯಾಂಗ್ ಓವರ್ ನಿಂದ ಆಚೆಗೆ ತರುವಂತ ಪ್ರಯತ್ನವನ್ನ ನಾವೆಲ್ಲರೂ ಇವತ್ತು ಮಾಡಬೇಕಾಗಿದೆ. ನಾನು ಈ ಹ್ಯಾಂಗ್ ಓವರ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗಿರುತ್ತೆ ಅಂದ್ರೆ, ಆಚೆ ಬರ್ಲಿಕ್ಕೆ ಕಟ್ಟ ದೇವದಾಸಿ ವಾಸ್ ಅ ಹ್ಯಾಂಗ್ ಓವರ್. ದೇವದಾಸಿಯನ್ನ ಆದ್ರೆ ನನ್ನ ಧರ್ಮದ, ನನ್ನ ರಾಷ್ಟ್ರದ ಒಂದು ಗ್ರೇಟ್ನೆಸ್ ಏನು ಅಂತಂದ್ರೆ, ಹ್ಯಾಂಗ್ ಓವರ್ ನ ಕಿತ್ಕೊಂಡು ಬರಬೇಕು ಅಂತ ಸಮಾಜ ನಿಶ್ಚಯ ಮಾಡಿದ್ರೆ ಮುಲಾಜಿಲ್ದೆ ಕಿತ್ತು ಬಿಸಾಕಬಲ್ಲಂತ ಸಮಾಜದ ಸೃಷ್ಟಿ ಇದೆಯಲ್ಲ, ಇದು ಭಾರತದ ಕೆಪಾಸಿಟಿ, ಇದೊಂದೇ ಶಕ್ತಿ ನಮ್ದು. ಹೀಗಾಗಿ ಭಾರತವನ್ನ ಮತ್ತೆ ಕಟ್ಟಿ ನಿಲ್ಲಿಸಬಹುದು ಅನ್ನುವಂತ ಧೈರ್ಯ ಇದೆ, ಅದರ್ವೈಸ್ ಸಾಧ್ಯ ಇದೆ. ನಾನು ರಾಜಸ್ಥಾನಕ್ಕೆ ಹೋಗಿದ್ದೆ ಒಂದ್ಸಲ. ರಾಜಸ್ಥಾನದಲ್ಲಿ ಒಂದು ಮದುವೆ, ನನ್ನ ಫ್ರೆಂಡ್ ಅವರು ತಂಗಿ. ನೀವು ಪದ್ಮಾವತ್ ಫಿಲಂ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಇವೆಲ್ಲ ಹಿಂಗೆ ನಡೀತಿತ್ತು. ರಾಜಸ್ಥಾನದಲ್ಲಿ ಮದುವೆ ನಡೆಯುವಾಗ ನನಗೆ ಆಶ್ಚರ್ಯ ಏನು ಅಂತಂದ್ರೆ, ಗಂಡಿನ ಕಡೆಯವರು ಹೆಣ್ಣಿನ ಮನೆಗೆ ಬಂದು ಮದುವೆ ಮಾಡ್ಕೋಬೇಕು, ಆದ್ರೆ ಗಂಡಿನ ಕಡೆ ಯಾರು ಬರೋಂಗೇ ಇಲ್ಲ. ಅವರೆಲ್ಲ ಬಸ್ ಮಾಡ್ಕೊಂಡು ಬರ್ತಾರೆ, ಊರಿನಿಂದ 100 ಮೀಟರ್ 200 ಮೀಟರ್ ಆಚೆ ಅವ್ರಿಗೊಂದು ಪೆಂಡಾಲ ಕಲ್ ಕೂರಿಸ್ಬಿಡ್ತಾರೆ, ಗಂಡೊಬ್ಬನೇ ಬರ್ಬೇಕು. ಯಾರು ರಾಜಸ್ಥಾನದವ್ರು ಇದ್ರೆ ಗೊತ್ತಿರುತ್ತೆ, ಬಹಳ ಮಜವಾಗಿರುತ್ತೆ ಮದುವೆ. 3 ದಿನ ಮದುವೆ ನಡೆಯುತ್ತೆ, 3 ದಿನ ಗಂಡೊಬ್ಬನೇ ಈ ಕಡೆಗೆ, ಗಂಡಿನ ಕಡೆಯವರೆಲ್ಲ ಆ ಕಡೆಗೆ. ಅವ್ರಿಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯಲ್ಲಿ ಮಾಡ್ತಾರೆ. ಅವರಿಗೆ ಬೀಡಿ ಕೊಡ್ತಾರೆ, ಸಿಗರೇಟ್ ಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ. ಅಲ್ಲಿ ಗಾಂಜಾ ಸೇವನೆ ತುಂಬಾ ವಿಶೇಷವಾಗಿ ನಡೆಯುತ್ತೆ, ಅದನ್ನು ಮಾಡಿಸ್ತಾರೆ, ಎಲ್ಲಾ ಮಾಡಿಸ್ತಾರೆ. ಆದ್ರೆ ಒಬ್ಬ ಕೂಡ ಈ ಕಡೆ ಬರೋಂಗಿಲ್ಲ, ಅಲ್ಲೇ ಇರು. ಮದುವೆನೂ ಹೇಗೆ ಗೊತ್ತಾ, ಗಂಡು ಕೂತ್ಕೋತಾನೆ, ಅವನ ಸುತ್ತಲೂ ಹೆಣ್ಮಕ್ಳು ಮಾತ್ರ, ಒಬ್ಬ ಗಂಡು ದಿಕ್ಕಿರಲ್ಲ, ಇವನೊಬ್ಬನೇ. ವೆರಿ ಇಂಟ್ರೆಸ್ಟಿಂಗ್. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ, ನಾನು ಕ್ಯಾಮ್ರಾ ಇಟ್ಕೊಂಡಿದ್ದರಿಂದ ಐ ಹ್ಯಾಡ್ ಫ್ರೀ ಆಕ್ಸೆಸ್. ನಾನು ಮೇಲೆ ಕೂತ್ಕೊಂಡು ಅದನ್ನೆಲ್ಲ ಫೋಟೋ ತೆಗಿತಾ ಇದ್ದೆ ಹೆಂಗಿರ್ತಾನೆ ಅಂತ. ಆ ಹುಡುಗನಿಗೆ ಪಕ್ಕದಲ್ಲಿರುವ ಹೆಣ್ಮಕ್ಳು ಕೀಟ್ಲೆ ಮಾಡ್ತಾರೆ, ಏನೇನೋ ಡೈಲಾಗ್ ಹೊಡಿತಿರ್ತಾರೆ, ಏನೇನೋ ಮಾತಾಡ್ತಿರ್ತಾರೆ. ಅವ್ನು ನಕ್ಕು ಬಿಟ್ಟ ಅಂದ್ರೆ ಈ ಹುಡುಗಿ ಮಾನ ಮರ್ಯಾದೆ ಹಾಳಾಗೋಯ್ತು ಅಂತ, ಎಂತ ಹುಡುಗಪ್ಪ ನಿಂದು, ನಕ್ಬಿಟ್ನಲ್ಲ, ನಗ್ತಾನೆ, ಒಂದು ಸೀರಿಯಸ್ನೆಸ್ ಇಲ್ಲ ಅಂತ ಬೈತಾರೆ. ಆ ತರ ಹುಡುಗ ಕೂತಿರ್ಬೇಕು. ನೀವು ಅದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ಮುಗಿದ ಮೇಲೆ ಸಾಯಂಕಾಲ ಹುಡುಗಿ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಾನೆ, ಬಲಗೈಲಿ ಹುಡುಗಿ ಕೈ, ಎಡಗೈಲಿ ಒಂದು ದೊಡ್ಡ ಕತ್ತಿ ಹಿಡ್ಕೊಂಡು ಅದು ಯುದ್ಧಕ್ಕೆ ಹೋಗ್ತಿರೋ. ನನಗೆ ತಲೆ ಕೆಟ್ಟೋಗ್ಬಿಡ್ತು. 3 ದಿನ ಇದನ್ನೇ ನೋಡಿ 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 ಏನಪ್ಪಾ ಇದು ಅಂತ. ಕೊನೆಗೆ ಹಿಸ್ಟಾರಿಯನ್ಸ್ ಅನ್ನು ಮಾತನಾಡಿಸ್ತಾ ಹೇಳಿದಾಗ ಗೊತ್ತಾಯ್ತು ನನಗೆ, ಅಲ್ಲಿ ಮೊಘಲರ ಕಾಲಕ್ಕೆ, ಆಕ್ರಮಣಗೊಂಡ ಕಾಲಕ್ಕೆ ಯಾವ್ದಾದ್ರು ಹುಡುಗಿ ತುಂಬಾ ಜೋರಾಗಿ ಮದುವೆ ಮಾಡ್ತಾರಲ್ಲ, ಮದುವೆ ಆಗ್ತಾ ಇರೋ ಘಟನೆ ನೋಡಿದ ತಕ್ಷಣ ಅಲ್ಲಿಗೆ ಹೋಗಿ ಮದುವೆ ಆಗಬೇಕಾಗಿರುವಂತ ಹೆಣ್ಣು ಮಗಳನ್ನ ಅಪಹರಿಸ್ಕೊಂಡು ಮೊದಲು ಆಳ್ವಿಕೆ ಮಾಡುವಂತ ರಾಜ ಅನುಭವಿಸಬೇಕು, ಆಮೇಲೆ ಅವನು ಅವಳನ್ನ ಮದುವೆ ಮಾಡ್ಕೊಡ್ಬೋದು ಅನ್ನೋ ಕಲ್ಪನೆ ಅವ್ರ ಕಾಲಕ್ಕೆ ಶುರುವಾಗ್ಬೋದು. ಅಕಸ್ಮಾತ್ ರಾಜನಿಗೆ ಆ ಹುಡುಗಿ ಇಷ್ಟ ಆದ್ನು ಅಂತಂದ್ರೆ ಮದುವೆಗೆ ಇಲ್ಲ, ಅವಳು ಜನಾನದಲ್ಲಿ ಕೊಳಿಬೇಕು, 200-300 ಜನರ ಜೊತೆ ಆಕೆನ ಒಬ್ಳು ಕೊಳಿಬೇಕು ಅಂತ. ಆಗ ಅಲ್ಲಿನ ಜನ ಇದನ್ನ ಫೈಟ್ ಮಾಡ್ಲಿಕ್ಕೆ ಆಗದೆ ಹೋದಾಗ ಏನ್ ಮಾಡಿದ್ರಂತೆ ಗೊತ್ತಾ, ಮದುವೆ ಆಗೋದು ಗೊತ್ತೇ ಆಗದೆ ಇರೋ ತರ ಮಾಡ್ಬಿಟ್ರೆ. ಗಂಡಿನ ಕಡೆ ಬರದೇ ಬೇಡ, ನೀವು ದೂರದಲ್ಲೇ ಇಟ್ಬಿಡಿ, ಒಬ್ಬ ಗಂಡು ಬರಲಿ, ಅವ್ನಷ್ಟು ಮನೆ ಒಳಗಡೆ ಒಂದು ಹಾಲ್ ನೋಡಿ ಮದುವೆ ಮಾಡಿ ಮುಗಿಸ್ಬಿಡ್ತೀವಿ, ಅವ್ನ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಕರ್ಕೊಂಡು ಹೋಗ್ಲಿ. ಯಾಕೆ ಅಂತಂದ್ರೆ ಯಾರಾದ್ರೂ ಅಪಹರಿಸ್ಕೊಂಡು ಹೋಗ್ಲಿಕ್ಕೆ ಬಂದ್ರೆ ಫೈಟ್ ಮಾಡುವ ಕೆಪಾಸಿಟಿ ಅವನಿಗೆ ಇರಬೇಕು ಅಂತ. ಆ ಹ್ಯಾಂಗ್ ಓವರ್ ಇದೆಯಲ್ಲ, ನಮ್ಮದ್ದೇ ಸರ್ಕಾರ ಬಂದಾಗ್ಲೂ ಕೂಡ, ನಮ್ಮದ್ದೇ ಚಿಂತನೆ ಬಂದಾಗ್ಲೂ ಬದಲಾಗ. ಇವತ್ತು ಅದೊಂದು ಪರಂಪರೆ, ಸಂಪ್ರದಾಯವಾಗಿ ನಿಂತು ಬಿಡ್ತು. ಇದೇ ತರದ ಹ್ಯಾಂಗ್ ಓವರ್ ಗುಲಾಮಿ ಸ್ಥಿತಿಯಲ್ಲೂ ಇದೆ. ಈ ದೇಶವನ್ನ ಬ್ರಿಟಿಷರು ಆಳುವಾಗ ಬ್ರಿಟಿಷರ ಕಲ್ಪನೆ ಏನಿತ್ತು ಅಂದ್ರೆ, ನಾವು ಆಳ್ಲಿಕ್ಕೋಸ್ಕರ ಇರೋರು, ಈ ದೇಶ ಜನ ಆಳಿಸಿಕೊಳ್ಳಿಕ್ಕೋಸ್ಕರವೇ ಹುಟ್ಟಿರೋರು. ನಮಗೂ ಬಹಳ ಖುಷಿ, ಯಾರಾದ್ರೂ ಒಬ್ಬ ಬ್ರಿಟಿಷ್ ಆಫೀಸರ್ ಬಂದ್ರೆ ಮನೆ ಕೆಲಸ ಎಲ್ಲ ಬಿಟ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ತಿದ್ವಿ ರಸ್ತೆಯಲ್ಲಿ, ಅವ್ನು ಬಂದು ಹೋಗೋವರೆಗೂ ಕಾಯ್ಕೊಂಡಿರ್ತಿದ್ವಿ. ನಮ್ಗೆ ಖುಷಿ, ಅವ್ನು ಬರ್ತಾನಲ್ಲ, ನಮ್ಗೊಂದು ರೂಢಿ ಆಗ್ಬಿಟ್ಟಿತ್ತು ಅದು.
ಈ ಬ್ರಿಟಿಷ್ ಅಧಿಕಾರಿಗಳು ಏನ್ ಹೇಳೋರು ಅಂತಂದ್ರೆ ವೈಟ್ ಮ್ಯಾನ್ಸ್ ಬರ್ಡನ್ ಅನ್ನೋ ಒಂದು ವಾಕ್ಯವನ್ನು ತುಂಬಾ ಬಳಸ್ತಾರೆ. ಅವ್ರು ಹೇಳ್ತಾರೆ ಈ ಕರಿಯರನ್ನ ನೋಡ್ಕೊಳ್ಳೋದು ಭಗವಂತ ಬಿಳಿಯರಿಗೆ ಹೊರಿಸಿರುವಂತ ಹೊರೆ ಅಂತ ಅಯೋಗ್ಯರು. ಈ ದೇಶಕ್ಕೆ ಬಂದು ಇಲ್ಲಿಂದ ಲೂಟಿ ಮಾಡಿ ಇಲ್ಲಿನ ಬದುಕನ್ನೇ ಬದುಕಿ ನೀವು ಆ ಘಟನೆಗಳನ್ನು ಕೇಳಿದ್ರೆ ವಿಚಿತ್ರ ಅನ್ಸುತ್ತೆ. ಅಲ್ಲಿ ಕೆಲಸಕ್ಕೆ ಬಾರದ ಅಯೋಗ್ಯರಲ್ಲ ಇಲ್ಲಿ ಅಧಿಕಾರಿಗಳಾಗಿ ಬಂದು ನಮ್ಮ ತಲೆ ಮೇಲೆ ಕೂತ್ಕೊಂಡಿರ್ತಿದ್ರು. ಇಲ್ಲಿಂದ ಹೋಗ್ಬೇಕಾದ್ರೆ ಸಿರಿವಂತರಾಗಿ ಹೋಗ್ತಾರೆ. ರಾಬರ್ಟ್ ಕ್ಲೈವ್ ಇತಿಹಾಸದ ಪುಸ್ತಕದಲ್ಲಿ ಎಲ್ಲರೂ ಓದಿರುತ್ತಾರೆ. 1857 ಪ್ಲಾಸ್ಟಿಕ್ ಕದನದಲ್ಲಿ ಅವನ ಹೆಸರು ಬರುತ್ತೆ. ಎಂಥ ಅಯೋಗ್ಯ ರಾಬರ್ಟ್ ಕ್ಲೈವ್ ಅಂದ್ರೆ ಈ ದೇಶದಲ್ಲಿ ಭ್ರಷ್ಟಾಚಾರದ ಬೇರುಗಳನ್ನ ಅತ್ಯಂತ ಆಳಕ್ಕೆ ಬಿಡುವಂತೆ ಮಾಡಿದ ಮೊದಲನೇ ವ್ಯಕ್ತಿ ರಾಬರ್ಟ್ ಕ್ಲೈವ್ ಅಂತ ಅನೇಕರು ಹೇಳ್ತಾರೆ. ಅಷ್ಟು ಆಳಕ್ಕೆ ತಗೊಂಡೋದ. ಈ ದೇಶದಿಂದ ವಾಪಸ್ ಹೋಗ್ಬೇಕಾದ್ರೆ ಲೂಟಿ ಎಷ್ಟು ಮಾಡಿದ್ದ ಅಂತಂದ್ರೆ ಅವನ ಬಂಗ್ಲೆ ವಿಶಾಲವಾಗಿ ಲಂಡನ್ ಅಲ್ಲಿ ಕಟ್ಕೊಂಡ. ಇಂಡಿಯಾ ಸ್ಟ್ರೀಟ್ ಅಂತ ಏನೋ ಹೆಸರಿಟ್ಟ ಅದಕ್ಕೆ. ಅವನು ತೀರ್ಕೊಂಡ್ಮೇಲೆ ಅವನು ಮಾನಸಿಕ ಖಿನ್ನತೆಯಿಂದ ಸತ್ತೋದ. ಅವ್ನು ತೀರ್ಕೊಂಡ ನಂತರ ಅವನ ಮನೆ ಹುಡುಕಾಡಿದ ಮೇಲೆ ಗೊತ್ತಾಯ್ತಂತೆ ಒಂದು ಪೊರಕೆ ಇತ್ತಂತೆ ಅವನ ಮನೆಯಲ್ಲಿ, ಇಂಡಿಯಾದಿಂದ ತಗೊಂಡೋಗಿದ್ದು. ಪೊರಕೆ ವಿಶೇಷ ಏನ್ ಗೊತ್ತಾ, ಎಲ್ಲ ಚಿನ್ನದ ಕಡ್ಡಿಗಳು. ಎಷ್ಟು ಲೂಟಿ ಮಾಡಿರ್ಬೇಕು ಲೆಕ್ಕ ಹಾಕೊಂಡು. ಪಿಟ್ ಅಂತ, ಪಿಟ್ ಸಂಧಾನ ನೀವೆಲ್ಲ ಕೇಳಿರ್ಬೇಕು, ಇತಿಹಾಸ ಓದಿರೋರು. ಪಿಟ್ ಅಂತ ಒಬ್ಬ ವ್ಯಕ್ತಿ ಈ ದೇಶದಿಂದ ಹೋಗ್ಬೇಕಾದಾಗ ಆರ್ಡಿನರಿ ಅಸಿಸ್ಟೆಂಟ್ ಕಮಿಷನರ್ ಇಲ್ಲಿ ತಹಶೀಲ್ದಾರ್ ಲೆವೆಲ್ ನಲ್ಲಿ ಇದ್ದವನು. ಹೋಗ್ಬೇಕಾದ್ರೆ ನಿಂದು ವಜ್ರ ತಗೊಂಡು ಹೋದ, ಕೊಹಿನೂರ್ ಥರದ್ದು. ಆ ವಜ್ರವನ್ನು ತಗೊಂಡು ಹೋದ. ಆ ವಜ್ರದ ದುಡ್ಡಿನಿಂದ ಅವನು ಎಷ್ಟು ಸಿರಿವಂತನಾದ ಅಂತಂದ್ರೆ ಅವನು ಆನಂತರ ಲಂಡನ್ ನಲ್ಲಿ ಯೋಗ್ಯತೆ ಇಲ್ಲದೆ ಇರೋನು ಲಂಡನ್ ನಲ್ಲಿ ದುಡ್ಡನ್ನ ಕೊಟ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ಸೀಟ್ ಅನ್ನ ಕೊಂಡುಕೊಂಡ. ಅವನ ಫ್ಯಾಮಿಲಿ ಇಡೀ ಆಳುವ ವರ್ಗದಲ್ಲಿ ಸದಾಕಾಲ ಇರುವಂತೆ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅವನಿಲ್ಲಿ ತಗೊಂಡೋದ ಒಂದು ವಜ್ರ ಅವನಿಗೆ ಕಾರಣವಾಗಿತ್ತು. ಬ್ರಿಟಿಷ್ ಲೇಖಕ ಒಬ್ಬ ಬರೀತಾನೆ, ಭಾರತವನ್ನ ಎಷ್ಟು ಲೂಟಿ ಮಾಡಿದ್ರು ಬ್ರಿಟಿಷರು ಅಂತಂದ್ರೆ, ಸುಮ್ಮನೆ ಒಂದು ಮೆಟಾಫರ್ ನಿಮ್ಗೆ ಹೇಳ್ತೀನಿ, ಅವನೇ ಹೇಳೋದು, ಭಾರತದ ಗಂಗಾ ನದಿಯಲ್ಲಿ ಸ್ಪಂಜನ್ನ ಅದ್ದಿದ್ರಂತೆ, ಅದನ್ನ ತಗೊಂಡೋಗಿ ಇಂಗ್ಲೆಂಡಿನ ಥೇಮ್ಸ್ ನದಿಯಲ್ಲಿ ಹಿಂಡಿದ್ರಂತೆ. ಅರ್ಥ ಆಗ್ತಿದೆ ಹೆಂಗಿದ್ದಿರ್ಬೋದು, ಲೂಟಿಯ ಪ್ರಮಾಣ ಹೇಗಿರ್ಬೋದು. ಇಷ್ಟು ಲೂಟಿ ಮಾಡಿದ ಅಯೋಗ್ಯರು, ನಮ್ಮ ಕಾರಣದಿಂದಾಗಿ ಇಷ್ಟು ಬೆಳೆದ ಅಯೋಗ್ಯರು ನಮ್ಗೇನ್ ಹೇಳ್ತಾರೆ ಗೊತ್ತಾ? ನೀವು ಹುಟ್ಟಿರೋದೇ ನಮ್ ಸೇವೆ ಮಾಡ್ಲಿಕ್ಕೆ, ನೀವು ಹುಟ್ಟಿರೋದೇ ನಮ್ ಕೆಲಸ ಮಾಡ್ಲಿಕ್ಕೆ. ಹಿಂದೆ ಹೋಗಿದ್ರೆ ನಿಮಗೆ ಬದುಕು ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಅನ್ನೋ ಕಲ್ಪನೆಯನ್ನ ಜಗತ್ತಿನಾದ್ಯಂತ ಹರಡಿಸಿದ್ರು. ಅಯೋಗ್ಯರು ನಮಗೂ ನಂಬಿಸ್ಬಿಟ್ರು, ನಾವು ನಂಬ್ಕೊಂಡ್ವಿ. ನಾವು 150-200 ವರ್ಷಗಳ ಕಾಲ ಹೆಂಗೆ ನಂಬ್ಕೊಂಡ್ವಿ ಅಂತಂದ್ರೆ, ಅವ್ರು ಬಿಟ್ಟು ಹೋಗ್ಬೇಕಾದಾಗ ಎಷ್ಟು ನೋವಾಗಿತ್ತು ಕೆಲವರಿಗೆ ಅಂತಂದ್ರೆ, ಬ್ರಿಟಿಷರು ಬಿಟ್ಟು ಹೋದ್ರೆ ಮುಂದೆ ನಮ್ ಗತಿ ಏನು ಅಂತ ಕೆಲವರು ಭಾವಿಸ್ತಾರೆ. ಅವತ್ತಿನ ಸ್ವಾತಂತ್ರ್ಯ ಹೋರಾಟ ಮಾಡಿದ ಕೆಲವು ಹೋರಾಟಗಾರರು ಬಹುಶಃ ದುಃಖದಿಂದಲೂ ಹೇಳಿರ್ಬೋದು. ನನ್ನ ಹತ್ರ ಹೇಳುವಾಗ ಹೇಳೋರು, ಚಕ್ರವರ್ತಿ ಇವತ್ತಿನ ಈ ನಾಯಕರುಗಳಿಗಿಂತ ಬ್ರಿಟಿಷರು ಎಷ್ಟೋ ಚೆನ್ನಾಗಿತ್ತು. ಅವ್ರಿಗೆ ನೋವು ಇರ್ಬೋದು, ಇವತ್ತಿನ ನಾಯಕರುಗಳಂತಂದು ದುಃಖವೂ ಇರ್ಬೋದು, ಆದರೆ ಹ್ಯಾಂಗ್ ಓವರ್ ನಮ್ಗೆ ಹೆಂಗಿತ್ತು ಅಂತಂದ್ರೆ ಬ್ರಿಟಿಷರೇ ಚೆನ್ನಾಗಿತ್ತು ಅನ್ನುವಂಥ ಭಾವನೆ. ಮಿತ್ರ, ಬ್ರಿಟಿಷರು ಹೆಂಗ್ ಬದುಕಿದ್ರು ಈ ನಾಡಿನಲ್ಲಿ ಅಂತಂದ್ರೆ, ನಾನು ಇಲ್ಲಿಂದ ಆಚೆ ಕಂಪೇರ್ ಮಾಡ್ತಾ ಹೋಗ್ತೀನಿ. ಹೇಗೆ ಬದುಕಿದ್ರು ಅಂತಂದ್ರೆ, ಮೆಕಾಲೆ ಅನ್ನೋ ಹೆಸರು ನಿಮ್ಗೆಲ್ಲ ಗೊತ್ತಿರಬೇಕು. ಮೆಕಾಲೆ ತನ್ನ ಪುಸ್ತಕದಲ್ಲಿ ಒಂದ್ ಕಡೆ ಹೇಳ್ತಾನೆ, ಬ್ರಿಟಿಷ್ ವೈಸ್ರಾಯ್ಗಳು ನವಾಬರ ತರ ಬದುಕಿದ್ದಾರೆ. ನವಾಬರು ಅಂದ್ರೆ ಹೇಗೆ ಗೊತ್ತಾ? ಈ ನವಾಬರು, ಹೈದರಾಬಾದಿನ ನವಾಬರೆಲ್ಲ ಯಾವ ತರ ಬದುಕಿದ್ರು, ಐಷಾರಾಮಿ ಬದುಕು ಅಂತಂದ್ರೆ, ಆ ಐಷಾರಾಮಿ ಬದುಕನ್ನ ಬ್ರಿಟಿಷ್ ವೈಸ್ರಾಯ್ಗಳು ಹಾಗೆ ಬದುಕಿ ಅವರು ಉತ್ಸವಗಳನ್ನು ಮಾಡ್ಕೊಳ್ತಾ ಇದ್ರು. ಆನೆಯ ಮೇಲೆ ಕುಳಿತುಕೊಂಡು ಉತ್ಸವ ಮಾಡ್ಕೊಳ್ತಾ ಇದ್ದಂತ ವೈಸ್ರಾಯ್ಗಳು ಭಾರತದಲ್ಲಿ. ಅವರು ಉಳ್ಕೊಳ್ತಿದ್ದ ಮನೆಯನ್ನ ನಾವು ರಾಷ್ಟ್ರಪತಿ ಭವನ ಅಂತ ಕನ್ವರ್ಟ್ ಮಾಡಿದೀವಲ್ಲ. ರಾಷ್ಟ್ರಪತಿ ಭವನ ಹೇಗಿದೆ ಗೊತ್ತೇನು? ನನಗೆ ಫಸ್ಟ್ PUC ಸೆಕೆಂಡ್ PUC ಓದುವಾಗ ಅಥವಾ BE ಓದ್ತಾ ಇರ್ಬೇಕಾದಾಗ ರಾಜೀವ್ ದೀಕ್ಷಿತರ ಸಂಪರ್ಕ ಆಗಿತ್ತು. ರಾಜೀವ್ ದೀಕ್ಷಿತರು ಒಂದು ಭಾಷಣದಲ್ಲಿ ಹೇಳ್ತಾರೆ, ರಾಷ್ಟ್ರಪತಿ ಭವನದಲ್ಲಿ 300ಕ್ಕೂ ಹೆಚ್ಚು ಕೋಣೆಗಳಿವೆ ಅಂತ. 300+. ಒಂದು ಕೋಣೆ ಕ್ಲೀನ್ ಮಾಡ್ಲಿಕ್ಕೆ ಒಬ್ಬ ರಾಷ್ಟ್ರಪತಿ ಭವನ ಕ್ಲೀನ್ ಆಗಿರ್ಬೇಕಲ್ಲ, ಯಾವಾಗ ಹೋದ್ರೂ ನೀಟ್ ಆಗಿರ್ಬೇಕಲ್ಲ. ಒಂದು ಕೋಣೆ ಕ್ಲೀನ್ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಅಂತಂದ್ರೆ 300 ಜನ ಕೆಲಸಗಾರರು ರಾಷ್ಟ್ರಪತಿ ಭವನ ಕ್ಲೀನ್ ಮಾಡ್ಲಿಕ್ಕೆ ರೆಡಿ ಇರು. ಇದು ಅವತ್ತಿಂದು ವೈಸ್ರಾಯ್ಗಳ ಕಾಲದ್ದು. ಇವತ್ತು ರಾಷ್ಟ್ರಪತಿ ಭವನ ಆಗಿದೆ ಅಷ್ಟೇ. 300 ರೂಮುಗಳಲ್ಲಿ ಏನ್ ಮಾಡ್ತಾರೆ ರಾಷ್ಟ್ರಪತಿ? ದೇವರೇವಲ್ಲ. ಸರಿ, ಮದುವೆ ಆಗಿದ್ರೆ ಗಂಡ ಹೆಂಡತಿ ಆದ್ರೂ ಮಕ್ಕಳು ಎಲ್ಲ ಇರ್ತಾರೆ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ದೊಡ್ಡ ತಂಡ ಇರುತ್ತೆ ಅಂತ ಅನ್ಕೊಳ್ಬಹುದು. ಅಬ್ದುಲ್ ಕಲಾಂ ಅವರು ಮದುವೆನೇ ಆಗಿರ್ಲಿಲ್ಲ. ಅಬ್ದುಲ್ ಕಲಾಂ ಅವರು ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ದರಿಂದ ರಾಷ್ಟ್ರಪತಿ ಭವನವನ್ನ ಮುಕ್ತ ವೀಕ್ಷಣೆಗೆ ಅಂತಾದ್ರೂ ಓಪನ್ ಮಾಡಿದ್ರು. ಈ ದೇಶದಲ್ಲಿ ಅದು ಕೂಡ ಓಪನ್ ಮಾಡೋ ಸ್ಥಿತಿಯಲ್ಲಿರಲಿಲ್ಲ. ಇಲ್ಲ ಅಂತಂದ್ರೆ ಹಂಗೆ ಇತ್ತು. ರಾಷ್ಟ್ರಪತಿಗೆ ಒಂದು ಮೊಘಲ್ ಗಾರ್ಡನ್ ಅಂತಿದೆ. ಈ ಮೊಘಲ್ ಗಾರ್ಡನ್ ಹೇಗೆ ಮೇಂಟೈನ್ ಮಾಡಿದ್ರು ಅವರು ಅಂತಂದ್ರೆ, ಆ ಮೊಘಲ್ ಗಾರ್ಡನ್ ನೋಡ್ಕೊಳ್ಳಿಕ್ಕೆ 100 ಜನ ಕೆಲಸಗಾರರು. ರಾಜೀವ್ ದೀಕ್ಷಿತ್ ನಮ್ಗೆ ಹೇಳೋರು, ರಾಷ್ಟ್ರಪತಿ ಭವನದಲ್ಲಿ ಒಂದು ಟ್ರೈನ್ ಇದೆ. ಆ ಟ್ರೈನ್ ಹೇಗಿದೆ ಅಂತಂದ್ರೆ, ರಾಷ್ಟ್ರಪತಿಗಳು ಯಾವತ್ತು ಹೋಗಬೇಕು ಅಂತ ರೆಡಿಯಾಗಿ ನಿಂತರು ಆ ಟ್ರೈನ್ ತಯಾರು ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧವಾಗಿಟ್ಟಿರ್ಬೇಕು.
ಆದ್ರೆ 70 ವರ್ಷಗಳಲ್ಲಿ ಒಂದಿನೂ ಯಾವ ರಾಷ್ಟ್ರಪತಿನೂ ಬಳಸ್ತಿಲ್ಲ. ಆದ್ರೆ ಅದನ್ನು ಸಿದ್ಧವಾಗಿ ಇಡ್ಲಿಕ್ಕೋಸ್ಕರ 100 ಜನ ಕೆಲಸಗಾರರು ಕೆಲಸ ಮಾಡ್ತಾರೆ. ಯಾರಿಗೋಸ್ಕರ ಇವಾಗ ಅವ್ರ ಹ್ಯಾಂಗ್ ಓವರು ಚೇಂಜ್ ಆಗಲಿಲ್ಲ, ನಮ್ಮ ಹ್ಯಾಂಗ್ ಓವರು ಬದಲಾಗಲಿಲ್ಲ. ನಾವು ರಾಷ್ಟ್ರಪತಿಗಳನ್ನು ನೋಡುವ ದೃಷ್ಟಿಕೋನ ಬದಲಾಯಿಸಿಕೊಳ್ಳಿಲ್ಲ, ನಾವು ನಮ್ಮ ಪ್ರಧಾನಮಂತ್ರಿ ನೋಡೋ ದೃಷ್ಟಿಕೋನ ಬದಲಾಯಿಸಿಕೊಳ್ಳಿಲ್ಲ, ನಮ್ಮ ಸಿಎಂ ನೋಡೋ ದೃಷ್ಟಿಕೋನ ಬದಲಾಯಿಸಿಕೊಳ್ಳಿಲ್ಲ, ನಮ್ಮ MLA ನೋಡೋ ದೃಷ್ಟಿಕೋನವೂ ಬದಲಾಗಿಲ್ಲ. ಮಿತ್ರ, MLA MP ಅಂತಂದ್ರೆ ಯಾರು ಗೊತ್ತೇನು? MLA MP ಅಂತಂದ್ರೆ ನಾವು ಕೆಲಸಕ್ಕಿಟ್ಟುಕೊಂಡಂಥವ್ರು. ಸುಮ್ಮನೆ ಹೇಳ್ತಾ ಇದ್ದಾನೆ. MLA ಅಂತಂದ್ರೆ ಜನಪ್ರತಿನಿಧಿ, ಜನರನ್ನ ಆಳುವವರು ಅನ್ನೋ ಪದ ಬಳಸಬೇಕು. ನನಗೂ ಅಪ್ಪಿತಪ್ಪಾಕಂದ್ರೆ ನನಗೂ ಒಂದು ಹ್ಯಾಂಗ್ ಓವರ್ ಇದೆಯಲ್ಲ, ಬಂದ್ಬಿಡುತ್ತೆ ಬಾಯಲ್ಲಿ ಅವಾಗ ನಮ್ಮನ್ನು ಆಳುವವರು ಅಂತ. ನಮ್ಮನ್ನು ಆಳುವರು ಅಲ್ಲ, ನಮ್ಮ ಪ್ರತಿನಿಧಿಗಳು ಅಷ್ಟೇ. ಚಿಕ್ಕೋಡಿಯ MLA ನನ್ ಸತ್ಯವಾಗ್ಲೂ ಯಾರು ಅಂತ ಗೊತ್ತಿಲ್ಲ. ನನ್ನ ಕನಸಿನ ಕರ್ನಾಟಕ ಶುರು ಮಾಡಿದಾಗಲಿಂದ ನಾನು ಮಾಡಿರುವಂತ ಒಂದೇ ಒಂದು ಕೆಲಸ ಏನು ಅಂತಂದ್ರೆ, ಯಾವ ಕ್ಷೇತ್ರಕ್ಕೆ ಹೋದ್ರು MLA ಯಾರು MP ಯಾರು ಅಂತ ಕೇಳಲ್ಲ. MLA MP ಯಾರು ಅಂತ ಕೇಳಿಬಿಟ್ರೆ ನಾನು ಅವ್ರ ಬಗ್ಗೆ ಮಾತಾಡುವಾಗ ನನಗೆ ಗೊತ್ತಿಲ್ಲದಂತೆ ಎಲ್ಲಾದ್ರೂ ಒಂದು ಹಿಂಡ್ರೆನ್ಸಸ್ ಬರುತ್ತೇನೋ ಅನ್ನುವಂತ ಹೆದರಿಕೆಯಿಂದ ನಾನು ಕೇಳದೇ ಇಲ್ಲ. ಯಾರಾದ್ರೂ ಒಂದೇ ಅಲ್ಲ ನಮ್ಗೆ. MLA ಜನಪ್ರತಿನಿಧಿ ಅಷ್ಟೇ. ಅದು ಕಾಂಗ್ರೆಸ್ಗೆ ಸೇರಿರ್ಲಿ, ಬಿಜೆಪಿಗೆ ಸೇರಿರ್ಲಿ, ದಳಕ್ಕೆ ಸೇರಿರ್ಲಿ, ಪಕ್ಷೇತರರಾಗಿರ್ಲಿ, ಯಾರಾದ್ರೂ MLA ಎನ್ನುವ ಜನಪ್ರತಿನಿಧಿ. ಜನಪ್ರತಿನಿಧಿ ಅಂದ್ರೆ ಏನ್ ಗೊತ್ತಾ? ನಾವು ಚಿಕ್ಕೋಡಿಯ ಜನ, ಈ ಕ್ಷೇತ್ರದ ಜನ, ನಮ್ಮ ಸಮಸ್ಯೆಗಳನ್ನ ತಗೊಂಡು ವಿಧಾನಸೌಧದಲ್ಲಿ ಗಲಾಟೆ ಮಾಡುವರು, ವಿಧಾನಸೌಧದಲ್ಲಿ ಇಡೀ ರಾಜ್ಯಕ್ಕೆ ತಿಳಿಸಬಲ್ಲಂತ ವ್ಯಕ್ತಿ ಯಾರಾದ್ರೂ ಬೇಕು. ಅದಕ್ಕೆ ನೀನ್ ಸಮರ್ಥನಿದ್ದೀಯಾ? ನಾನು ಸಮರ್ಥನೆ. ಆದ್ರೆ ನನ್ಗೆ ತುಂಬಾ ಕೆಲಸ ಇದೆ ಊರಲ್ಲಿ. ಕೆಲಸ ಇದೆ ನೋಡಿ, ನನ್ನ ಮನೆ ನೋಡ್ಕೋಬೇಕು, ನನ್ನ ಹೆಂಡತಿ ಮಕ್ಕಳು ನಾನು ಇಲ್ದೆ ಹೋದ್ರೆ ಬಹಳ ಬೇಜಾರು ಮಾಡ್ಕೊಳ್ತಾರೆ, ವಾರಗಟ್ಲೆ ಎಲ್ಲೆಲ್ಲೋ ಕುತ್ಕೊಂಡು ಹೋಗ್ಲಿಕ್ಕೆ ನಾನು ಕುತ್ಕೊಳ್ಳಿಕ್ಕೆ ಆಗಲ್ಲ, ಅದಕ್ಕೆ ನೀನು ಹೋಗು ಅಂತ ಯಾರನ್ನ ಆಯ್ಕೆ ಮಾಡ್ತೀವಲ್ಲ ಜನಪ್ರತಿನಿಧಿ ಅಂತ. ಈ ಜನಪ್ರತಿನಿಧಿಗಳಿಗೊಂದು ನವಾಬಿಸಂ ಇದೆ. ಈ ನವಾಬಿಸಂ ಹೇಗಿದೆ ಅಂತಂದ್ರೆ ಬದುಕೋದು ನೋಡ್ಬೇಕು. ಎಲೆಕ್ಷನ್ ಮುಗಿದು MLA ಆಗುವವರೆಗೂ ಅವರದ್ದು ಆಸ್ತಿ ಏನಿರುತ್ತೋ, ಎಲೆಕ್ಷನ್ ಕಳೆದ 2ನೇ ಎಲೆಕ್ಷನ್ ಹೋಗೋದ್ರ ವೇಳೆಗೆ ಅಧಿಕೃತವಾಗಿ ಡಬಲ್ ಆಗಿರುತ್ತೆ. ಅಧಿಕೃತವಾಗಿ ಡಬಲ್ ಆಗಿರುವಂತ ಈ ಆಸ್ತಿ ಅನಧಿಕೃತವಾಗಿ ಏನಾಗಿರುತ್ತೋ ದೇವರೇ ಬಲ್ಲ. ಡಬಲ್ ಆಗಿರುತ್ತೆ. ನೀವು ಉತ್ತರ ಕರ್ನಾಟಕದವರಂತೂ ನನಗಿರುವಂತ ಬಹಳ ಗಂಭೀರವಾದ ಪ್ರಶ್ನೆ ಜೊತೆ ಹಂಚ್ಕೊಳ್ತೀನಿ. ನಾನು ಇದನ್ನ ಇಂಟೆಲೆಕ್ಚುಯಲ್ ಡಿಬೇಟ್ ಅನ್ನೋ ಕಾರಣಕ್ಕೋಸ್ಕರ ಇದ್ದಿದ್ದೆಲ್ಲ ಮಾತಾಡ್ತೀನಿ. ನಾನು ಓಪನ್ ಗ್ರೌಂಡ್ ಅಲ್ಲಿ ಆದ್ರೆ ಕೆಲವೊಂದ್ಸಲ ಕಂಟ್ರೋಲ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಅದು ಸ್ಟ್ರೀಟ್ ಡಿಬೇಟ್ ಆಗ್ಬಿಡುತ್ತೆ. ಇದು ಕ್ಲೋಸ್ಡ್ ಆರ್ಡರ್. ನಾನು ಇಂಟೆಲೆಕ್ಚುಯಲ್ ಆಗಿ ಮುಂದೆ ಇಡ್ತೀನಿ. ಉತ್ತರ ಕರ್ನಾಟಕದ ಪ್ರಾಬ್ಲಮ್ ಏನ್ ಗೊತ್ತಾ? ಅವ್ರಿಗೆ ಇನ್ನೂ ಈ ಹ್ಯಾಂಗ್ ಓವರ್ ಆಚೆ ಬರ್ಲಿಕ್ಕೆ ಆಗ್ಲೇ ಇಲ್ಲ. ಎಲ್ಲ MLA ನವಾಬಿಸಂನ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾರೆ. ಒಬ್ಬ MLA, ಒಬ್ಬ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಸಾಕ್ಷಾತ್ ದೇವರು ಹೋಗ್ತಾ ಇದ್ದಾರೆ ಅನ್ನೋ ಭಾವನೆಯಿಂದ ಆಚೆಗೆ ಬರಲಿಲ್ಲ. ನೀವು ಯಾವಾಗ್ಲಾದ್ರೂ ಮಂಗಳೂರಿಗೆ ಬನ್ನಿ, ಯಾವಾಗ್ಲಾದ್ರೂ ಉತ್ತರ ಕನ್ನಡಕ್ಕೆ ಬನ್ನಿ, ಒಬ್ಬ MLA ಬಂದ್ರೆ ಹಿಂದೆ 4 ಜನ ಇರಲ್ಲ. ಆ 4 ಜನ ಅವನ ಗಾಡಿನೇ ಬಂದಿರ್ತಾರೆ. ಯಾರು ಹೊರಗಡೆಯಿಂದ ಅವನಿಂದ ಮುಂದೆ ತಿರುಗಾಡದೆ. ಒಂದು ಪ್ರೋಗ್ರಾಮ್, ಐ ಹ್ಯಾವ್ ಸೀನ್ ದಿಸ್, ನಾನು ಇದು ನೋಡಿರೋದ್ರಿಂದ ಹೇಳ್ತೀನಿ. ಒಂದು ಪ್ರೋಗ್ರಾಮ್ ಅಲ್ಲಿ ನೀವು ಕೂತಿದ್ದಾಗ MLA ಬಂದ್ರೆ ಈಗ ತಕ್ಷಣಕ್ಕೆ ಇಲ್ಲಿನ MLA ಬಂದ್ಬಿಟ್ರೆ ನೀವೇನ್ ಮಾಡ್ತೀರಾ ಗೊತ್ತಾ? ಪ್ರೋಗ್ರಾಮ್ ಪ್ರೋಗ್ರಾಮ್ ಎದ್ದಿದ್ಕೊಂಡು ಏನೆಲ್ಲ ಒಂದ್ಸಲ ಅಲಗಾಡಿ ಬನ್ನಿ ಕೂತ್ಕೊಳ್ತೀರಾ. ಈ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಲ್ಲಿ MLA ಬಂದ್ರೆ ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಹುಡುಕಾಡ್ತಾರೆ ಅಲ್ಲಿ ಖಾಲಿ ಚೇರಿದೆಯೋ ಅಂತ. ಅಲ್ಲಿ ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ಪ್ರೋಗ್ರಾಮ್ ಒಬ್ಬ MLA ನಾನು ಎಷ್ಟು ಸಹಜವೋ ಅವರು ಹೊಟ್ಟೆ ಸಹಜ ಅಂತ. ಯಾಕೆ ಅಂತಂದ್ರೆ ನೀನು ಪ್ರತಿನಿಧಿ ಅಷ್ಟೇ ಅಪ್ಪ. ನಿನಗಿಂತ ಹೆಚ್ಚು ಗೌರವ ಇರೋದು ಈ ಊರಿನ ಕಾರ್ಯಕರ್ತರಿಗೆ, ಈ ಊರಿನ ಕೆಲಸಗಾರರಿಗೆ. ಅವ್ರಿಗೆ ಹೆಚ್ಚಿನ ಗೌರವ ಇದೆ. ಇವರೆಲ್ಲರ ಪ್ರತಿನಿಧಿ ಆಗಿರೋದ್ರಿಂದ ಬಂದು ಕೂತ್ಕೊಂಡು ಎದ್ದು ಹೋಗ್ಬೇಕು ಅಂತ ಈ ಮೈಂಡ್ ಸೆಟ್, ಈ ಆಟಿಟ್ಯೂಡ್ ಬೆಳಿಬೇಕಲ್ಲ. ಈ ಆಟಿಟ್ಯೂಡ್ ಅನ್ನು ಬೆಳೆಸಬೇಕು ಅನ್ನೋ ಚಿಂತನೆಯಿಂದ ನನ್ನ ಕನಸಿನ ಕರ್ನಾಟಕ ಹುಟ್ಟಾಕಿದ್ವಿ. ನಾನು ಹೇಳ್ತಿದ್ದೆ ನಿಮ್ಗೆ, ಇವ್ರಿಗೆಲ್ಲರಿಗೂ ನಾವು ನಮ್ಮ ಸರ್ವೆಂಟ್ ಅನ್ನು ಟ್ರೀಟ್ ಮಾಡಬೇಕು. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ MLA, ಪ್ರತಿಯೊಬ್ಬ MP ನಾವು ಕೊಡುವ ಸ್ಯಾಲರಿ ಮೇಲೆ ಬದುಕಿರೋದು. ನಾನು ಇತ್ತೀಚೆಗೆ ವಿಚಾರ ತುಂಬಾ ಹೇಳಿ ವೈರಲ್ ಆಗ್ಲಿಕ್ಕೆ ಶುರುವಾಗಿದೆ. ನನ್ಗೆ ಬಹಳ ಖುಷಿ ಏನು ಅಂತಂದ್ರೆ ಬೇರೆಯವ್ರ ಬಾಯಲ್ಲೆಲ್ಲ ಬರ್ಲಿಕ್ಕೆ ಶುರು. ಶವಾಶ್, ಇದು ಎಷ್ಟು ಬೇರೆಯವ್ರ ಬಾಯಲ್ಲಿ ಓಡಾಡಬೇಕು ಅಂತಂದ್ರೆ MLAಗೂ ಹೋಗಿ ಕೇಳ್ಬೇಕು, ಸ್ಯಾಲರಿ ಎಷ್ಟು ಸರ್ ನಾವು ಕೇಳುವಂತ ಪರಿಸ್ಥಿತಿ ಬರಬೇಕು ಅಂತ. ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ, ಒಬ್ಬ MP ಸ್ಯಾಲರಿ 50,000 ಪರ್ ಮಂತ್, 50,000 ರೂಪಾಯಿ ಸ್ಯಾಲರಿ ಕೊಡ್ತೀವಿ. ಕ್ಷೇತ್ರದಲ್ಲಿ ತಿರುಗಾಡಬೇಕು ಅಂತ 45,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ. ಆ MP ನಾವು ಹೋದ ತಕ್ಷಣ ನಮ್ಗೆ ತನ್ನ ಪೇಪರ್ ಅಲ್ಲಿ ಸೈನ್ ಮಾಡ್ಕೊಡ್ಲಿಕ್ಕೆ, ಲೆಟರ್ ಅಲ್ಲಿ ಸೈನ್ ಮಾಡ್ಕೊಡ್ತಾರಲ್ಲ, ನಾವ್ ಏನ್ ಕೇಳಿದ್ರು ಸೈನ್ ಮಾಡ್ಕೊಟ್ಬಿಡ್ತಾರೆ. ಅದಕ್ಕೆ ಕಿಮ್ಮತ್ತಿಲ್ಲ, ಬೇರೆ ಮಾತು, ಅದ್ರ ಸೈನ್ ಮಾಡ್ಕೊಟ್ಬಿಡ್ತಾರೆ. ಆ ಲೆಟರ್, ಅದಕ್ಕೆ ಹಾಕುವಂತ ಇಂಕು, ಬಳಸುವ ಪೆನ್ನು, ಪ್ರಿಂಟರು, ಇದಕ್ಕೆ ಅಂತ ಪ್ರತಿ ತಿಂಗಳು 15,000 ರೂಪಾಯಿ ಕೊಡ್ತೀವಿ. ಒಬ್ಬ MP, ಒಬ್ಬ MLAಗೆ ಮನೆ ಫ್ರೀ, ಕರೆಂಟ್ ಫ್ರೀ, ನೀರು ಫ್ರೀ ನಮ್ಗಿಲ್ಲ.
ಒಬ್ಬ MP ಅಥವಾ MLA ಅನೇಕ ಖರ್ಚುಗಳು ಟ್ಯಾಕ್ಸ್ ಫ್ರೀ. ಒಬ್ಬ MP ಅಥವಾ MLA ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಯಶಸ್ವಿನಿ ಕಾರ್ಡ್ ನಮಗೆ ಬೇಕು, ಅವ್ರಿಗೆ ಬೇಕಿಲ್ಲ. ಅವ್ರ MLA ಕಾರ್ಡ್ MP ಕಾರ್ಡ್ ತೋರಿಸಿದ್ರೆ ಅವ್ರ ಹಾಸ್ಪಿಟಲ್ ಏನ್ ಖರ್ಚಾಗುತ್ತೋ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂ ಕೂಡ ಅದರ ಬಿಲ್ ತಗೊಂಡು ಬಂದು ಗವರ್ಮೆಂಟ್ ಕೊಟ್ರೆ ನಮ್ಮ ಟ್ಯಾಕ್ಸ್ ದುಡ್ಡು ಅಷ್ಟನ್ನು ರಿಯಂಬರ್ಸ್ ಮಾಡ್ತಾರೆ. ಒಬ್ಬ MP ಡೆಲ್ಲಿಗೆ ಹೋಗ್ಲಿಕ್ಕೆ ಅಂತ ಪ್ರತಿ ವರ್ಷ 190 ದಿನಗಳ ಕಾಲ ಅಧಿವೇಶನ ಬೆಂಗಳೂರಲ್ಲಿ ನಡೆಯುತ್ತೆ, ಡೆಲ್ಲಿಯಲ್ಲಿ MP ನಡೆಯುತ್ತೆ, ಬೆಂಗಳೂರಲ್ಲಿ MLA ನಡೆಯುತ್ತೆ. ಅಧಿವೇಶನದಲ್ಲಿ ಒಂದು ದಿನ ಕೂತ್ಕೊಳ್ಳಿಕ್ಕೋಸ್ಕರ 5 ವರ್ಷಗಳಲ್ಲಿ 190 ದಿನ ಅಧಿವೇಶನದಲ್ಲಿ ಒಂದು ದಿನ ಹೋಗಿ ಕೂತ್ಕೊಳ್ಳಿಕ್ಕೋಸ್ಕರ 2,500 ರೂಪಾಯಿ ಕೊಡ್ತಾರೆ. 190 ಇಂಟು 2,500 ಸುಮ್ಮನೆ ಲೆಕ್ಕ ಹಾಕ್ತಾ ಹೋಗಿ ನೀವು ಹೆಂಗಿದೆ ಅಂತ. MPಗಳು ಇಲ್ಲಿಂದ ಡೆಲ್ಲಿಗೆ ಹೋಗ್ಲಿಕ್ಕೆ, ನಿಮ್ಮ MLA ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ತುಂಬಾ ಹತ್ರ ಆಯ್ತು ಬಿಡಿ ಲೆಕ್ಕಾಚಾರ. MP ಲೆಕ್ಕ ಹಾಕಿ ಇಲ್ಲಿಂದ ಡೆಲ್ಲಿಗೆ ಹೋಗೋಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ MPಗೆ ಪ್ರತಿ ವರ್ಷ 34 ಬಿಸಿನೆಸ್ ಕ್ಲಾಸ್ ಏರ್ ಟಿಕೆಟ್ ಫ್ರೀ. MP ಅವರ ಮಕ್ಕಳು ಮೊಮ್ಮಕ್ಕಳು ಅವ್ರ ಹೆಂಡತಿ ಅವ್ರು ಹೋಗ್ಲಿಕ್ಕೆ ಏರ್ ಟಿಕೆಟ್ ಫ್ರೀ ವರ್ಷ. MPಗಳು ಈ ದೇಶದ ಯಾವ ಮೂಲೆಗೆ ಹೋದ್ರೂ ಕೂಡ ಫಸ್ಟ್ ಕ್ಲಾಸ್ ಟ್ರೈನ್ ಟಿಕೆಟ್ ಫ್ರೀ. MPಗಳು ಅವರು ವಿದೇಶಕ್ಕೆ ಹೋದ್ರೆ MLA ವಿದೇಶಕ್ಕೆ ಹೋಗಿ ನಾನು ಚಿಕ್ಕೋಡಿಯನ್ನ ಇಸ್ರೇಲ್ನಂತೆ ಅಭಿವೃದ್ಧಿ ಪಡಿಸ್ತೀನಿ, ಇಸ್ರೇಲ್ ನೋಡ್ಕೊಂಡು ಬರ್ತೀನಿ ಅಂತ ಹೋದರೆ ನಾವು ಅವರಿಗೆ ಇಸ್ರೇಲ್ ಹೋಗುವಂತ ಏರ್ ಟಿಕೆಟ್ ಕೊಡ್ತೀವಿ, ಇಸ್ರೇಲ್ ಉಳ್ಕೊಳ್ಳಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡ್ತೀವಿ, ಡೈಲಿ ಅಲವೆನ್ಸ್ ಅಂತ ದಿನಕ್ಕೆ ಇಷ್ಟು ಅಂತ ಕೊಡ್ತೀವಿ. ಆಮೇಲೆ ವಾಪಸ್ ಬಂದ್ಮೇಲೆ ಏನ್ ಕಟ್ಟಾಗದೆ ಅಂತ ಕೇಳೋದು ಇಲ್ಲ. ಎಲ್ಲವನ್ನು ಮೀರಿ ನೀವು ನಿಂತರೆ ಆಶ್ಚರ್ಯ ಅನ್ಸುತ್ತೆ ನಿಮ್ಗೆ. ಕರ್ನಾಟಕದ ಪ್ರತಿಯೊಬ್ಬ MLA ನನಗೆ MP ಪೆನ್ಷನ್ ಇನ್ನು ಸಿಗಲ್ಲ, ಯಾಕೆ ಹುಡುಗಾಡ್ತಿದ್ದೀನಿ ನಾನು, ಸಿಕ್ಕಿದ್ರೆ ಅದನ್ನು ಮುಂದಿಡ್ತೀನಿ ನಿಮ್ಗೆ. ಕರ್ನಾಟಕದ ಪ್ರತಿಯೊಬ್ಬ MLAಗೂ 5 ವರ್ಷದ ಟರ್ಮ್ ಪೂರೈಸಿದ ತಕ್ಷಣ, ಟರ್ಮ್ ಪೂರೈಸಿದ ಮರುಕ್ಷಣ ನೆಕ್ಸ್ಟ್ ಟೈಮ್ ಎಲೆಕ್ಟ್ ಆಗಲಿಲ್ಲ ಅಂತಂದ್ರು ತಿಂಗಳಿಗೆ 40,000 ರೂಪಾಯಿ ಪೆನ್ಷನ್ ಸಿಗುತ್ತೆ. ಅಯ್ಯೋ ಅಯ್ಯೋ ಅಂತಿದಾರಲ್ಲ ಎಲ್ಲರೂ, 5 ವರ್ಷ ಆದ್ಮೇಲೂ ಬಿಡಲ್ವ ಈ ಮನುಷ್ಯರು ನಮ್ಗೆ ಇನ್ನೂ. ನಾವು ಪೊಲೀಸರಿಗೆ ನಮ್ಮ ತೆರಿಗೆಯಲ್ಲಿ ಸಂಬಳ ಕೊಡ್ತೀವಿ ಅಂತಾದ್ರೆ ಪೊಲೀಸರು ನಮ್ಮ ಸರ್ವೆಂಟು, ಪಬ್ಲಿಕ್ ಸರ್ವೆಂಟ್. ಟೀಚರ್ಗಳು ತುಂಬಾ ಜನ ಇಲ್ಲಿರ್ಬೇಕು, ಆಲ್ ದ ಟೀಚರ್ಸ್ ಆರ್ ಪಬ್ಲಿಕ್ ಸರ್ವೆಂಟ್. ಯಾಕೆಂದ್ರೆ ಅವರು ಟ್ಯಾಕ್ಸ್ ತೆರಿಗೆಯಲ್ಲಿ ಸಂಬಳ ತಗೊಳ್ತಾರೆ. ಆಲ್ ದ KSRTC ಡ್ರೈವರ್ಸ್ ದೇ ಆರ್ ಪಬ್ಲಿಕ್ ಸರ್ವೆಂಟ್ಸ್. ಯಾಕೆಂದ್ರೆ ನಾವು ಕೊಟ್ಟು ಕಟ್ಟಿರೋ ತೆರಿಗೆನಲ್ಲಿ ಸಂಬಳ ತಗೊಳ್ತಾರೆ. ಹಾಗಿದ್ಮೇಲೆ ಆಲ್ ದ MLAs ಆರ್ ಪಬ್ಲಿಕ್ ಸರ್ವೆಂಟ್. ಯಾಕೆಂದ್ರೆ ನಾವು ಕಟ್ಟಿರೋ ತೆರಿಗೆಯಲ್ಲಿ ಸ್ಯಾಲರಿ ತಗೋತಾರೆ. ಏನ್ ಪ್ರಾಬ್ಲಮ್ ಇದೆ ಇದರಲ್ಲಿ? Change your attitude, change your perception. ಮಿತ್ರೆ, ನರೇಂದ್ರ ಮೋದಿ ಬರೋವರೆಗೂ ಇವೆಲ್ಲ ಯೋಚನೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯವೇ ಆಗ್ತಿರಲಿಲ್ಲ. ನರೇಂದ್ರ ಮೋದಿ ಬಂದ್ಮೇಲೆ ಮಜಾ ಏನಿದೆ ಗೊತ್ತೇನೋ, ನಾವೇನಾದ್ರೂ ಯೋಚನೆ ಮಾಡಿದ್ರೆ ಒಂದಿನ ಆದ್ರೂ ಆಗ್ಬಿಡ್ಬೋದೇನಪ್ಪ ಹಿಂಗೆ ಜನ ತಿಳ್ಕೊಳ್ಳೋಕೆ ಶುರು ಮಾಡ್ತಾರೆ. ಬಿಕಾಸ್ ನರೇಂದ್ರ ಮೋದಿ ಬಂದು ಕೂತ್ರಲ್ಲ. ನರೇಂದ್ರ ಮೋದಿ ನನಗೆ ಯಾಕೆ ಇಷ್ಟ ಆಗ್ತಾರೆ, ಬಹಳ ಜನ ಹೇಳ್ಕೊಳ್ತಾರೆ. ನರೇಂದ್ರ ಮೋದಿ ನಾನು ತುಂಬಾ ಮಾತಾಡಿದ ತಕ್ಷಣ ನೀವು BJPಗೆ ಸೇರಿದವರು. ನಾನು BJP ಅಲ್ಲ, ಯಾವ ಪಾರ್ಟಿಯ ಸಾಮಾನ್ಯ ಸದಸ್ಯರೂ ನಾನಲ್ಲ, ಯಾವ ಪಾರ್ಟಿಯ ಎಲೆಕ್ಟೋರಲ್ ಕ್ಯಾಂಪೇನರು ನಾನಲ್ಲ, ಯಾವ ಪಾರ್ಟಿಯಿಂದ MLA ಟಿಕೆಟ್ ಕೊಟ್ಟರು ಗೌರವದಿಂದ ಬೇಡ ನೀವೇ ಇಟ್ಕೊಳ್ಳಿ ಅಂತ ಹೇಳಬಲ್ಲಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರುವಂತ ಹೆಮ್ಮೆಯ ಅಭಿಮಾನ ನನಗಿದೆ. ಅದನ್ನಷ್ಟನ್ನು ದೂರ ಇಡಬೇಕು. ನಾನು ನರೇಂದ್ರ ಮೋದಿ ಅವರ ಕೆಲವು ಕಾರಣಕ್ಕೋಸ್ಕರ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇದನ್ನು ಯಾವನಾದ್ರೂ ಹೇಳುವ ತಾಕತ್ ತೋರಿಸಿದ್ನ. ಅವರು ಪ್ರಧಾನಿಯಾದ ಮರುದಿನ ಏನ್ ಹೇಳಿದ್ರು ಗೊತ್ತಾ? ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ, ಸರಿಯಾಗಿ ಕೆಲಸ ಮಾಡಿಸ್ಕೊಳ್ಳಿ ನನ್ನ ಹತ್ರ ಅಂತ ಒಬ್ಬ ಪ್ರಧಾನಮಂತ್ರಿ ಈ ದೇಶದ ಜನರ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು ಅಂತ ಪ್ರಧಾನಮಂತ್ರಿ ಪಟ್ಟ ಪ್ರಯತ್ನ ಇದೆಯಲ್ಲ, ಅಮೇಜಿಂಗ್ ಅಂತ. ನಾನಿವತ್ತು ಮಾತಾಡ್ತಾ ಇಷ್ಟೆಲ್ಲ ಕತೆ ಹೇಳಬೇಕು, ಸ್ಯಾಲರಿ ಎಷ್ಟು ತಗೊಳ್ತಾರೆ ಅಂತೆಲ್ಲ ಹೇಳಬೇಕು. ಪ್ರಧಾನಮಂತ್ರಿ ಒಂದೇ ಒಂದು ಸಂದೇಶದ ಮೂಲಕ ಹೇಳಿದ್ರು, ನಾನು ಪ್ರಧಾನ ಸೇವಕ, ಸೇವೆ ಮಾಡ್ಲಿಕ್ಕೋಸ್ಕರ ಇರೋನು. ಎಲ್ಲಿವರೆಗೂ ಹೇಳಿದ್ರು ಗೊತ್ತೇನು? ನೀವ್ ಎಷ್ಟು ಗಂಟೆ ಕೆಲಸ ಮಾಡ್ತೀರಿ ಪರ್ ಡೇ ಹೇಳಿ, ಅದಕ್ಕಿಂತ 1 ಗಂಟೆ ಜಾಸ್ತಿ ನಾನು ಕೆಲಸ ಮಾಡ್ತೀನಿ, ನಿಮ್ ಸೇವೆಗೆ ಇನ್ನೇನ್ ಮಾಡ್ಲಿ ನಾನು. ಚೆನ್ನಾಗಿ ನೆನಪಿದೆ, ಅವ್ರು ಹಾಗೆ ಹೇಳುವಾಗ ನಾನು ಟಿವಿ ಮುಂದೆ ಕೂತಿದ್ದೆ. ಗುಜರಾತ್ನ ಭಾಷಣ, ಎಲೆಕ್ಷನ್ ಮುಗಿದ ನಂತರ MP ಆದ್ರು ಗುಜರಾತ್ನಲ್ಲಿ ಮಾತಾಡ್ತಾ ಹೇಳಿದ್ರು, ಪ್ರಧಾನಮಂತ್ರಿ ಆಗ್ತೀನಿ ನಾನು, ನೀವು ಎಷ್ಟು ಗಂಟೆ ಕೆಲಸ ಮಾಡ್ತೀರಾ 1 ಗಂಟೆ ಜಾಸ್ತಿ ಕೆಲಸ ಮಾಡ್ತೀನಿ. ಯಾಕೋ ತಾರುಣ್ಯಕ್ಕೆ ಸವಾಲು ಅನ್ನಿಸ್ತಾನೆ. 60ರ ಮುದುಕ ಹೆಂಗೆ ಹೇಳ್ಬೋದಾದ್ರೆ 35 ಹುಡುಗರು ನಾವು ಸುಮ್ಮನಿರ್ಲಿಕ್ಕಾಗತ್ತ? ನಾನಂದೆ, ನೀ ಹೇಳಪ್ಪ 8 ಗಂಟೆ ಕೆಲಸ ಮಾಡ್ತೀಯ, 1 ಗಂಟೆ ಕಡಿಮೆ ನಾನು ಕೆಲಸ ಮಾಡ್ತೀನಿ, ತಗೋ ಚಾಲ. ನಾವು ಮಾಡ್ಬೇಕಲ್ಲ ಏನಾದ್ರು. ಆದ್ರೆ ಒಂದು 6 ತಿಂಗಳು ನೋಡಿದ ಮೇಲೆ ಗೊತ್ತಾಯ್ತು, ಈ ಮನುಷ್ಯನ ಸ್ಪೀಡಿಗೆ ಓಡ್ಲಿಕ್ಕೆ ತರುಣರಿಗೂ ಸಾಧ್ಯ ಆಗಲ್ಲ, ಅಷ್ಟು ಸ್ಪೀಡ್ ಇದೆ. ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ.
ಈ ಕೆಲಸದ ಶೈಲಿ ಹೇಗಿದೆ ಗೊತ್ತೇನು? ಸುಮ್ಮನೆ ಹೇಳ್ತೀನಿ ನಾನು ನಿಮ್ಗೆ. ಡಿಮಾನಿಟೈಸೇಷನ್ ಆದಾಗ 5 ರಾಷ್ಟ್ರಗಳ ಪ್ರವಾಸ ಮಾಡಿದ್ರು. ಡಿಮಾನಿಟೈಸೇಷನ್ ಇಲ್ಲಿ ಮಾಡಿದ್ರು ಪುಣ್ಯಾತ್ಮ, ನೆಕ್ಸ್ಟ್ ರಾಷ್ಟ್ರಗಳ ಪ್ರವಾಸಕ್ಕೆ ಹೋದ್ರು. 5 ರಾಷ್ಟ್ರಗಳ ಪ್ರವಾಸ ಮುಗಿಸ್ಕೊಂಡು ರಾತ್ರಿ 2 ಗಂಟೆಗೆ ವಾಪಸ್ ಬಂದ್ರು. ವಾಪಸ್ ಬರ್ತಾ ಇರ್ಬೇಕಾದಾಗ ಇಲ್ಲಿ ಡಿಮಾನಿಟೈಸೇಷನ್ ತುಂಬಾ ಕಿಯೋಸ್ಕ್ ಆಗಿದೆ ಅಂತ ಗೊತ್ತಾದಾಗ ಎಲ್ಲ ಅಧಿಕಾರಿಗಳನ್ನು ಕರೆದು 2 ಗಂಟೆಗೆ ಮೀಟಿಂಗ್ ಮಾಡಿದ್ರು. ಬೆಳಗ್ಗೆ 4 ಗಂಟೆಗೆ ರೂಮಿಗೆ ಹೋದ್ರು. 6 ಗಂಟೆಗೆ ಇನ್ನೊಂದು ಡೆಲಿಗೇಷನ್ ಬರ್ಲಿಕ್ಕೆ ಹೇಳಿದ್ರು. ಅವ್ರ ಜೊತೆ ಮೀಟಿಂಗ್ ಕೂತು ಇಡೀ ದಿನ ಕೆಲಸ ಮಾಡಿದ್ರು. ಯಾರಾದ್ರೂ ವಿದೇಶಕ್ಕೆ ಹೋದವರಿಗೆ ಗೊತ್ತಿರುತ್ತೆ, ನಮಗಿಲ್ಲಿ ಬೆಳಗಿರುವಾಗ ಅವರಿಗೆ ರಾತ್ರಿ ಇರುತ್ತೆ. ಹೀಗಾಗಿ ಅಲ್ಲಿ ಬೆಳಗಾಗುವಾಗ ನಾವು ರೀಚ್ ಆಗ್ತೀವಿ. ಬೆಳಗ್ಗೆನೇ ಜರ್ನಿ ಆಗುತ್ತೆ. ಅದು ಒಂಥರ ಹ್ಯಾಂಗ್ ಓವರ್. ಆ ಹ್ಯಾಂಗ್ ಓವರ್ ಹೇಗಾಗಿರುತ್ತೆ ಅಂತಂದ್ರೆ ರಾತ್ರಿ ಕಳೆದೇ ಇರಲ್ಲ, ನಿದ್ದೆ ಬಂದಿರಲ್ಲ. ಒಟ್ಟಾರೆ ಒಂದಿನ ಪೂರ್ತಿ ರೆಸ್ಟ್ ತಗೊಂಡು ನೆಕ್ಸ್ಟ್ ಡೇ ಇಂದ ಕೆಲಸ ಮಾಡ್ಬೇಕು. ಎಲ್ಲರೂ ಒಂದಿನ ಎಕ್ಸ್ಟ್ರಾ ಸ್ಪೇರ್ ಮಾಡ್ತಾರೆ. ಆದ್ರೆ ನರೇಂದ್ರ ಮೋದಿ ಹೇಗೆ ಅಂತಂದ್ರೆ ಒಂದಿನ ಸ್ಪೇರ್ ಮಾಡೋ ಪ್ರಮೇಯವೇ ಇಲ್ಲ. ಇಲ್ಲಿ ಬಂದು ಎಲ್ಲ ಕೆಲಸವನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ನಾರ್ಮಲ್ ಆಗಿಬಿಡ್ತಾರಲ್ಲ, ಹೇಗೆ ಆಗ್ತಾರೆ ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಕೂತಿದೆ. ಆ ಮನುಷ್ಯ ಅಷ್ಟು ಕೆಲಸ ಮಾಡ್ತಾರೆ. ನಂಗೆ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಇಷ್ಟ ಆಗ್ತಾರೆ. ಯಾರ್ಯಾರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೋ ಅವ್ರು ಯಾವುದೇ ಪಕ್ಷದಲ್ಲಿರ್ಲಿ, ಆ ಪಕ್ಷದಲ್ಲಿದ್ದವರಿಗೆಲ್ಲ ಒಂದು ಸೆಲ್ಯೂಟ್ ಹೊಡಿತಾ ನಿಮ್ ತರ ಕೆಲಸ ಮಾಡಬೇಕು ಅಂತ ಹೆಮ್ಮೆಯಿಂದ ಹೇಳ್ತೀನಿ ನಾನು. ಯಾಕೆಂದ್ರೆ ಕೆಲಸ ಮಾಡುವ ಶೈಲಿಯ ದೃಷ್ಟಿಯಿಂದ. ಆದ್ರೆ ಯೋಚನೆ ಮಾಡಿ, ಈ ಹ್ಯಾಂಗ್ ಓವರ್ ಇಂದ ಆಚೆ ತರಲಿಕ್ಕೆ ನಮ್ಗೆ ಇವತ್ತಿನವರೆಗೂ ಸಾಧ್ಯ ಆಗ್ತದೆ. ಮಿತ್ರರೇ, ಕರ್ನಾಟಕದ ದೃಷ್ಟಿಯನ್ನು ಯೋಚನೆ ಮಾಡಿ. ಕಳೆದ 5 ವರ್ಷಗಳಲ್ಲಿ, ಅಥವಾ ಸರಿಯಾಗಿ ಹೇಳಬೇಕು ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದ ದೌರ್ಭಾಗ್ಯ ಏನು ಅಂದ್ರೆ 2020 ಗವರ್ಮೆಂಟ್ ಶುರುವಾಗಿ ಸಿದ್ದರಾಮಯ್ಯನವರ ಈ ಕ್ಷಣದ ಕೊನೆಯ ಹಂತದವರೆಗೂ ಬಂದಿದೆ. ಈ 10 ವರ್ಷಗಳಲ್ಲಿ ಒಟ್ಟು ಈ ಹಂತದಲ್ಲಿ ನಾವು 5 ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ. 10 ವರ್ಷ 5 ಮುಖ್ಯಮಂತ್ರಿಗಳು. ಈ 5 ಮುಖ್ಯಮಂತ್ರಿಗಳಿಗೆ ಆನ್ ಅಂಡ್ ಆವರೇಜ್ 2 ವರ್ಷ ಅಂತ ಡಿವೈಡ್ ಮಾಡಿ. ಈ 2 ವರ್ಷ ಕೂತಿರೋರು ಎಲ್ಲರೂ ಏನ್ ಮಾಡಿದ್ದಾರೆ ಗೊತ್ತಾ? ಎಲ್ಲರೂ ಕರ್ನಾಟಕದ ಜನರನ್ನು ನೋಡ್ಲೇ ಇಲ್ಲ, ದೆಹಲಿ ನೋಡ್ಕೊಂಡು ಕೂತಿದ್ದಾರೆ. ನನ್ನನ್ನು ತೆಗಿತೀರಾ, ಯಾರನ್ನು ತರ್ತೀರಾ, ನನ್ನನ್ನು ತೆಗಿತೀರಾ, ಎಲ್ಲರೂ ಹೇಳ್ತಾರೆ. ಸಿದ್ದರಾಮಯ್ಯನವರು ಹಂಗಿಲ್ವಲ್ಲ. ಸಿದ್ದರಾಮಯ್ಯನವರ ಪ್ರಾಬ್ಲಮ್ ಹೆಂಗಿದೆ ಅಂತಂದ್ರೆ ಒಂದ್ಸಲ ಎಲೆಕ್ಷನ್ ಅನೌನ್ಸ್ ಆಗ್ಬಿಟ್ರೆ 4-5 ಜನ ಸಿಎಂ ಕ್ಯಾಂಡಿಡೇಟ್ ಬರ್ತಾರೆ. ಈಗೆಲ್ಲವೂ ಕೈಯಲ್ಲಿ ಗಟ್ಟಿಯಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಇದೆ. ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ನಿನ್ನೆ ಯಾರೋ ತಮಾಷೆ ಮಾಡಿ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಆಡ್ ಬರ್ತಿದೆ, ಅದ್ರಲ್ಲಿ ಸದಾ ಸಿದ್ಧ ಸರ್ಕಾರ ಅಂತ ಇಲ್ವೇ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅಲ್ಲೇ ಒಂದು ಸಣ್ಣ ಗೇಮ್, ಸದಾ ಸಿದ್ಧ ಸರ್ಕಾರ ಅಂತ ನಾವ್ ಯಾಕೆ ಒಪ್ಕೋಬೇಕು? ನಾವು ಒಪ್ಕೊಳ್ಳಲ್ಲ ಅಂತ. ಅಂದ್ರೆ ಅಲ್ಲಿವರೆಗೂ ಎಷ್ಟು ಒಳಗಿನ ಕಿತ್ತಾಟಗಳು ನಡೀತಾ ಇವೆ ಅಂತಂದ್ರೆ ಅವರೆಲ್ಲರಿಗೂ ಕೇಂದ್ರದಲ್ಲಿರುವಂತ ಗಮನವೇ ಹೊರತು ಕರ್ನಾಟಕದ ಗಮನವೇ ಇಲ್ಲ. ಇದರ ಪರಿಣಾಮ ಏನು ಗೊತ್ತೇನು? ಕಳೆದ 10 ವರ್ಷಗಳಲ್ಲಿ ಕರ್ನಾಟಕ ಕನಿಷ್ಠ ಪಕ್ಷ 25 ವರ್ಷಗಳಷ್ಟು ಹಿಂದಕ್ಕೆ ಹೋಗ್ಲಿ. ಮಿತ್ರ, ಸುಮ್ಮನೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಕರ್ನಾಟಕ ಹೇಗಾಗಿದೆ ಅಂತ. ನೀವು ತಮಿಳುನಾಡು ಅಂತ ಒಂದು ಊರಿನ ಹೆಸರನ್ನ ನೆನಪು ಮಾಡಿಕೊಂಡ ತಕ್ಷಣ ತಮಿಳುನಾಡಿನಲ್ಲಿ ಎಷ್ಟು ಸಿಟಿಗಳು ನೆನಪಾಗ್ತವೆ ನೋಡಿ. ತಮಿಳುನಾಡಿನ ರಾಜಧಾನಿ ಚೆನ್ನೈ. ತಮಿಳುನಾಡಿನಲ್ಲಿ ಬಟ್ಟೆ ನಿಮ್ಗೆ ಬೇಕು ಅಂತಂದ್ರೆ ಚೆನ್ನೈಗೆ ಹೋದ್ರೆ ಸಿಗಲ್ಲ, ತಿರುಪುರಿಗೆ ಹೋಗ್ಬೇಕು. ತಮಿಳುನಾಡಿನಲ್ಲಿ ಪಟಾಕಿ ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಶಬಾಷ್, ಶಿವಕಾಶಿ ಹೆಸರು ಎಷ್ಟು ಚೆನ್ನಾಗಿ ಗೊತ್ತು. ಶಿವಕಾಶಿಗೆ ಹೋಗ್ಬೇಕು. ತಮಿಳುನಾಡಿನಲ್ಲಿ ಹಾರ್ಡ್ವೇರ್ ಐಟಮ್ ಬೇಕು ಅಂದ್ರೆ ಕೊಯಮತ್ತೂರ್ಗೆ ಹೋಗ್ಬೇಕು. ತಮಿಳುನಾಡಿನಲ್ಲಿ ನೀವು ಇತರೆ ರಿಟೇಲ್ ಮಾರ್ಕೆಟ್ ಅನ್ನ ಚೆನ್ನಾಗಿ ನೋಡಬೇಕು ಅಂದ್ರೆ ಸೇಲಂಗೆ ಹೋಗ್ಬೇಕು. ತಮಿಳುನಾಡಿನಲ್ಲಿ ಎಜುಕೇಶನ್ ಹಬ್ ಅಂದ್ರೆ ತಂಜಾವೂರು. ಕರ್ನಾಟಕದಲ್ಲಿ ಜಗತ್ತಿನ ಜನಕ್ಕೆ ಗೊತ್ತಿರೋದು ಒಂದೇ ಊರು, ಬೆಂಗಳೂರು. ಹೌದು ತಾನೆ? ನಿಮ್ ನಗು ಒಪ್ಕೊಳ್ತಾ ಇದೆ ಅಂತ ಅರ್ಥ. ನಾವು ಸೆಕೆಂಡ್ ಟೈರ್ ಸಿಟಿ ಡೆವಲಪ್ ಮಾಡ್ಲಿಕ್ಕೆ ಆಗಲಿಲ್ಲ. 70 ವರ್ಷ ಆಯ್ತು. 70 ವರ್ಷ ಆದ ನಂತರವೂ ಬೆಳಗಾವಿ ಯಾವುದಕ್ಕೆ ಫೇಮಸ್ ಅಂತ ಬೆಂಗಳೂರಿನವ್ರಿಗೆ ಕೇಳಿ ಖಂಡಿತವಾಗಿಯೂ ಗೊತ್ತಿಲ್ಲ. ಬೆಳಗಾವಿ ಆದ್ರೂ ಗೊತ್ತಿರ್ಬೋದೇನೋ, ಕೊಪ್ಪಳ ಅಂತ ಒಂದು ಡಿಸ್ಟ್ರಿಕ್ಟ್ ಇದೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಗೊತ್ತಿರಬಹುದು. ನೀವು ಗದಗ್ ಗೊತ್ತಿದೆಯಾ ಅಂತ ಕೇಳಿದ್ರೆ ಗದಗ್ ಗೊತ್ತಿಲ್ಲ. ನಮ್ಗೆ ಸ್ವಲ್ಪ ಮಟ್ಟಿಗೆ ಮಂಗಳೂರು, ಕರ್ನಾಟಕದ ಜನ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ, ಮಂಗಳೂರು ಸ್ವಲ್ಪ ಗೊತ್ತಿರ್ಬೋದು, ಹುಬ್ಳಿ ಸ್ವಲ್ಪ ಗೊತ್ತಿರ್ಬೋದು, ಬೆಳಗಾವಿ ಗೊತ್ತಿರ್ಬೋದು. ಬಿಟ್ರೆ ಬೇರೆ ಊರುಗಳನ್ನ ಕನ್ನಡಿಗರು ತಿಳ್ಕೊಳ್ಳದೆ ಇರುವಷ್ಟರ ಮಟ್ಟಿಗೆ ಸೆಕೆಂಡ್ ಟೈರ್ ಸಿಟಿ ಬೆಳೆಸ್ತಾ ಇಲ್ಲ. ನಾನು ಸುಮ್ಮನೆ ಹೇಳ್ತೀನಿ, ಒಬ್ಬ ಲೀಡರ್ ಅಂದ್ರೆ ಹೇಗಿರ್ಬೇಕು ಗೊತ್ತೇನು? ಈ ವರ್ಷ ಕರ್ನಾಟಕಕ್ಕೆ 1 ಲಕ್ಷ ಕೋಟಿ ರೂಪಾಯಿ, ಕಳೆದ ವರ್ಷ ಅದು 1 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂತ ಇವರೆಲ್ಲರೂ ಹೇಳ್ತಾರೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಐಟಿ ಬಿಟಿ ಇಂಡಸ್ಟ್ರೀಸ್ ಎಲ್ಲ ಸೇರ್ಕೊಂಡು ಬರುತ್ತೆ ಅಂತ. ಈ 1 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ನಲ್ಲಿ 98,000 crore rupees ಇನ್ವೆಸ್ಟ್ಮೆಂಟ್ ನ ಭರವಸೆ ಹೋಗಿರೋದು ಎಲ್ಲಿಗೆ ಗೊತ್ತಾ? ಬೆಂಗಳೂರು ಅಂಡ್ ಓನ್ಲಿ ಬೆಂಗಳೂರು. ಬೆಂಗಳೂರಿಂದ ಹೊರಗಡೆ ಶಿಫ್ಟ್ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಎಲ್ಲ ಕೂತಿರುವಂತ ಪ್ರಜ್ಞಾವಂತರು ಯೋಚನೆ ಮಾಡಿ, ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಇಳಿದು ಅವನು ಐಟಿ ಕಂಪನಿ ಒಂದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ಟ್ರಾಫಿಕ್ ನಡುವೆ ಹೋಗೋದ್ರ ವೇಳೆಗೆ ಕನಿಷ್ಠ ಪಕ್ಷ 2.5 ಗಂಟೆ ಬೇಕು.
ಸ್ವಲ್ಪ ಏನಾದರೂ ಸರ್ಕಾರ ಬುದ್ಧಿ ಉಪಯೋಗಿಸಿ ಬೆಂಗಳೂರು ಬೇಡ, ತುಮಕೂರು, ಶಿರಾ ಮತ್ತು ದುರ್ಗಗಳ ನಡುವೆ ನಾವು IT ಕಂಪನಿಗಳನ್ನ ವಿಸ್ತಾರ ಮಾಡ್ತೀವಿ ಅಂತ ಪ್ರಯತ್ನ ಪಟ್ಟಿದ್ರೆ ಏರ್ಪೋರ್ಟ್ ಅಲ್ಲಿ ಇಳಿದು ರಿಂಗ್ ರೋಡ್ ಅಲ್ಲಿ ಅವನ ಎಲೆಕ್ಟ್ರಾನಿಕ್ ಸಿಟಿ ದಾಟಿ IT ಕಂಪನಿಗೆ ಹೋಗೋಕ್ಕಿಂತ ಮುಂಚೆ ಬಂದು ಸೇರ್ಬಿಡ್ತಿದ್ದ. ಅವನಿಗೆ ಬೆಂಗಳೂರಿಂದ ಆಚೆ ಇದ್ದೀನಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಅವನಿಗೆ ಊರಿಗೆ ಹೋದಾಗೆಲ್ಲ ಹೇಳ್ತಿದ್ದ, ಏನು ಸಿಟಿ ಡೆವಲಪ್ ಮಾಡ್ಬಿಟ್ಟಿದ್ದಾರೆ, ಏರ್ಪೋರ್ಟ್ ಅಲ್ಲಿ ಹಿಡಿದು 2 hours ಅಲ್ಲಿ ಅದ್ಭುತವಾದ ಜಾಗಕ್ಕೆ ಹೋಗ್ಬಿಡ್ತೀವಿ ನಾವು ಅಂತ. ಅವನಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಎಲ್ಲಿ ಹೋಗಿದ್ದೀವಿ ನಾವು. ಡೆವಲಪ್ಮೆಂಟ್ ನ ದೃಷ್ಟಿಯಿಂದ ಬೆಂಗಳೂರು ಮೇಲೆ ಏನು ಬರ್ಡನ್ ಆಗಿದೆಯೋ ಅದು ಸ್ವಲ್ಪ ಮಟ್ಟಿಗೆ ದುರ್ಗ ಮತ್ತು ದಾವಣಗೆರೆಗೆ ಶಿಫ್ಟ್ ಆಗಿದ್ರೆ, ದುರ್ಗ ದಾವಣಗೆರೆ ಏರಿಯಾದ ಜನ, ಹುಬ್ಬಳ್ಳಿ ಮತ್ತು ಬೆಳಗಾವಿಯ ಜನರೂ ಕೂಡ ಸೇರಿದಂತೆ ಬೆಂಗಳೂರಿನವರೆಗೂ ಹೋಗಬೇಕಾದ ಅಗತ್ಯ ಇರಲಿಲ್ಲ. ಅವರು ದಾವಣಗೆರೆವರೆಗೂ ಹೋಗ್ಬೋದಿತ್ತು ಅಂತ ಆಗ್ಬಿಟ್ಟಿದ್ರೆ ಎಷ್ಟು ಮ್ಯಾನ್ ಅವರ್ಸ್ ಉಳಿತಾ ಇತ್ತು. ನಾವು ಯೋಚನೆ ಮಾಡಲಿಲ್ಲ. ಬೆಳಗಾವಿಯನ್ನ ನಾವೇನಾದ್ರೂ ಹೆಲ್ತ್ ಹಬ್ ಆಗಿ ಡೆವಲಪ್ ಮಾಡ್ಲಿಕ್ಕೆ ಆಗಿದ್ದಿದ್ರೆ, ಯಾವುದೇ ಭಾಗದ ಜನ ನಿಮಗೆ ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಬೆಳಗಾವಿಗೆ ಬರಬೇಕು, ಆ ತರದ ಡೆವಲಪ್ಮೆಂಟ್ ಮಾಡಿ ಬೇಕಾಗಿರುವಂತ ಎಲ್ಲ ಅತ್ಯಾಧುನಿಕ ಚಿಂತನೆಗಳನ್ನು ಇಲ್ಲಿ ತರಲಿಕ್ಕೋಸ್ಕರ ಬೇಕಾಗಿರುವಂತ ಡೆವಲಪ್ ಮಾಡ್ಕೊಂಡಿದ್ದಿದ್ರೆ, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಗೋವಾಕ್ಕೆ ಜೊತೆಯಲ್ಲಿ ನಿಂತಿರೋದ್ರಿಂದ ಮಹಾರಾಷ್ಟ್ರ ಮತ್ತು ಗೋವಾದಿಂದಲೂ ದೊಡ್ಡ ಮಟ್ಟದ ಜನ ಬೆಳಗಾವಿಗೆ ಹೆಲ್ತಿಗೋಸ್ಕರ ಬರ್ತಿದ್ರಲ್ಲ, ಇದೇನಾದ್ರೂ ಸರಿಯಾಗಿ ಹೆಸರು ಮಾಡಿದ್ರೆ ಇಡೀ ಜಗತ್ತಿನ ಜನ ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಬೆಳಗಾವಿಗೆ ಬರಬೇಕು ಅಂತ ಬೆಳಗಾವಿನ ಒಂದು ಹೆಲ್ತ್ ಹಬ್ ಆಗಿ ಡೆವಲಪ್ ಮಾಡಬಹುದಾಗಿತ್ತಲ್ಲ. ಯೋಚನೆ ಬರಲಿಲ್ವಲ್ಲ ಯಾರಿಗೂ? ನೀವು ಯಾವಾಗಲಾದ್ರೂ ಆಲೋಚನೆ ಮಾಡಿ, ನಾವೇನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿ ಹುಬ್ಬಳ್ಳಿ ಮತ್ತು ಧಾರವಾಡವನ್ನ, ವಿಶೇಷವಾಗಿ ಹುಬ್ಬಳ್ಳಿಯನ್ನ ಡೆವಲಪ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ, ಹುಬ್ಬಳ್ಳಿಯಲ್ಲಿ ತಯಾರಾಗುವಂತ ವಸ್ತುಗಳು ಇವತ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದ್ರು ಬೆಂಗಳೂರಿನಲ್ಲೇ, ಹುಬ್ಬಳ್ಳಿಗೆ ಬಂದಿಲ್ಲ. ಹುಬ್ಬಳ್ಳಿಗೆ ಬಂದಿದ್ರು ತುಂಬಾ ಕಡಿಮೆ, ಬರುವಂತ ಅನೇಕ ಕಂಪನಿಗಳನ್ನ ವಾಪಸ್ ಕಳಿಸುವಷ್ಟರ ಮಟ್ಟಿಗೆ ಭಾರಿ ಶ್ರೀಮಂತರಾಗಿರ್ತೀವಿ ನಾವು. ಹಾಗೇನಾದ್ರೂ ಡೆವಲಪ್ಮೆಂಟ್ ಸ್ವಲ್ಪ ಅವಕಾಶ ಮಾಡಿಕೊಟ್ಟಿದ್ರೆ, ಇಲ್ಲಿನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕರೆತವರೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗಿರ್ಲಿಲ್ಲ, ಬೆಳಗಾವಿಯಲ್ಲಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರ್ತಿತ್ತು. ಮತ್ತೊಂದು ಲಾಭ ಏನ್ ಗೊತ್ತೇನಿತ್ತು? ನಾನು ನಿಮ್ಮೊಂದು ಅಪರೂಪದ ಸಂಗತಿ ಹೇಳ್ತೀನಿ. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಥಿಂಕ್. ಬೆಂಗಳೂರಿನಲ್ಲಿ ತಯಾರಾಗಿರುವಂತಹ ವಸ್ತುವನ್ನ ನೀವು ಮುಂಬೈಗೆ ತಲುಪಿಸಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ, ಇದೇ ಹುಬ್ಬಳ್ಳಿ ಮಾರ್ಗದಲ್ಲೇ ಬರಬೇಕು. ಅದ್ರ ಬದಲು ನಾವೇನಾದ್ರೂ ಹುಬ್ಬಳ್ಳಿಯಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹಾಕಿದ್ರೆ ಬೆಂಗಳೂರಿಗಿಂತ 400 ಕಿಲೋಮೀಟರ್ ಕಡಿಮೆಯಲ್ಲಿ ನಾವು ಮುಂಬೈಗೆ ವಸ್ತುಗಳನ್ನು ತಲುಪಿಸಬಹುದಿತ್ತು, ಪೂನಾಕ್ ವಸ್ತುಗಳನ್ನು ತಲುಪಿಸಬಹುದಿತ್ತು. ಇನ್ನೂ ಹೆಚ್ಚು ಹೇಳಬೇಕು ಅಂತಂದ್ರೆ ಬೆಂಗಳೂರಿನಿಂದ ಹೈದರಾಬಾದಿಗೆ ಎಷ್ಟು ದೂರವೋ ಹಾಗೆ ಹುಬ್ಬಳ್ಳಿಯಿಂದಲೂ ಹೈದರಾಬಾದಿಗೆ ಅಷ್ಟೇ ದೂರ, ಹುಬ್ಬಳ್ಳಿಯಿಂದ ಮಂಗಳೂರಿಗೆ ಎಷ್ಟು ದೂರನೋ ಬೆಂಗಳೂರಿಂದ ಅಷ್ಟೇ ದೂರ ಇರೋದ್ರಿಂದ ಎಲ್ಲ ದೃಷ್ಟಿಯಿಂದ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಹುಬ್ಬಳ್ಳಿ ವಾಸ್ ದ ಬೆಸ್ಟ್ ಪ್ಲೇಸ್. ಯೋಚನೆ ಮಾಡಿ, ನರೇಂದ್ರ ಮೋದಿ ಎಷ್ಟು ಚಾಲು ಇದ್ದಾರೆ ಅಂತಂದ್ರೆ, ನನ್ನದು ಅಪೋಸಿಷನ್ ಇದೆ ಈ ವಿಚಾರಕ್ಕೆ, ಅವ್ರ ಜೊತೆ ಕಿತ್ತಾಡಬೇಕಾಗಿರುವಂತ ಸಂಗತಿ ಏನ್ ಮಾಡ್ತಾರೆ ಗೊತ್ತಾ? ಯಾವ ಒಳ್ಳೆ ಹೊಸ ಐಡಿಯಾದ ಇನ್ಸ್ಟಿಟ್ಯೂಷನ್ ಇದ್ರು ಗುಜರಾತಿ ತಗೊಂಡ್ಬಿಡ್ತಾರೆ. ಪೊಲೀಸರಿಗೆ ಸಂಬಂಧಪಟ್ಟ ಯೂನಿವರ್ಸಿಟಿ ಗುಜರಾತ್ ನಲ್ಲಿ ಮಾಡ್ತಾರೆ, ಅದು CM ಇದ್ದಾಗಲೇ. ಮೊನ್ನೆ ಒಂದು ಅನೌನ್ಸ್ಮೆಂಟ್ ಆಗಿದೆ, ರೈಲ್ವೆಗೆ ಸಂಬಂಧಪಟ್ಟಂತ ಒಂದು ಯೂನಿವರ್ಸಿಟಿ ಆಗಬೇಕು ಅಂತ ಈ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ಗುಜರಾತ್ ಅಲ್ಲಿ ಮಾಡಿದ್ದಾರೆ ಅದನ್ನ. ಆದ್ರೆ ಯಾವಾಗಲಾದ್ರೂ ಯೋಚನೆ ಮಾಡಿ, ನಾನು ಬೆಳಗಾವಿಯ ರಾಮಕೃಷ್ಣಾಶ್ರಮದಲ್ಲಿ ಒಂದ್ಸಲ ಹೀಗೆ ಮಾತಾಡ್ತಿರುವಾಗ ಒಂದು ಹೆಣ್ಮಗಳು ಬಂದು, ನೇಕಾರ ಹೆಣ್ಮಗಳು, ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ, ನಂಗೆ ಅದೊಂದು ನನಗೆ ಭಾಗ್ಯ, ತುಂಬಾ ಪ್ರೀತಿಯಿಂದ ಬಂದು ಮಾತಾಡಿಸ್ತಾ, ಸರ್ ನಮ್ಮೊಂದು ಸಹಾಯ ಆಗ್ಬೇಕಲ್ಲ. ಏನು? ನಮಗೂ ಒಂದು ಕಾಲೇಜ್ ಮಾಡ್ಕೊಡ್ರಿ ಸರ್. ಹೇಳಿದೆ, ನಿಮ್ಗೆ ಏನು ಕಾಲೇಜ್ ಇದೆಯಲ್ಲ, ಬೇಕಾದಷ್ಟು ಕಾಲೇಜು ಅಲ್ರಿ, ಇಲ್ಲೆಲ್ಲ ಹೋದ್ರೆ SSLC ಸರ್ಟಿಫಿಕೇಟ್, ಸೆಕೆಂಡ್ PU ಸರ್ಟಿಫಿಕೇಟ್ ಕೇಳ್ತಾರ್ರಿ. ಮತ್ತೆ ಏನ್ ಮಾಡ್ಬೇಕು ಅಂತ ಏನ್ ಹೇಳಿದ್ರು ಗೊತ್ತಾಕೆ, ನಾನು ನೇಕಾರಿಕೆ ಕಲ್ತಿದ್ದೀನಿ, ನನಗೆ ಸರ್ಟಿಫಿಕೇಟ್ ಏನಿಲ್ವಾ ಸರ್, ನಾನು PU ಕಲ್ತಿಲ್ಲ, ನನಗೆ ಅಕ್ಷರ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ಲೆಕ್ಕ ಹಾಕ್ತೀನಿ ಮತ್ತು ಒಳ್ಳೆ ಸೀರೆ ನೇಯ್ತೀನಿ, ನನಗೊಂದು ಸರ್ಟಿಫಿಕೇಟ್ ಇಲ್ವಾ ಸರ್. ನನಗಾಗ ಅನ್ನಿಸ್ತು, ನಾವು ಬೆಳಗಾವಿಯಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಶುರು ಮಾಡಬೇಕು, ನೇಕಾರಿಕೆಗೋಸ್ಕರ ಒಂದು ಯೂನಿವರ್ಸಿಟಿ ಶುರು ಮಾಡಬೇಕು. ಅಲ್ಲಿ ನಿನಗೆ SSLC ಮಾರ್ಕ್ಸ್ ಕಾರ್ಡು ಕೇಳಬಾರ್ದು, ಸೆಕೆಂಡ್ PU ಮಾರ್ಕ್ಸ್ ಕಾರ್ಡು ಕೇಳಬಾರ್ದು, ನಿಂಗೆ ನೇಕಾರಿಕೆ ಬರುತ್ತಾ ಅಂತ ಅಷ್ಟೇ ಕೇಳಬೇಕು. ಒಳಗೆ ಅವರಿಗೆ ಫ್ಯಾಷನ್ ಡಿಸೈನಿಂಗ್ ಟ್ರೈನಿಂಗ್ ಕೊಡಬೇಕು. ಅವ್ರು ತುಂಬಾ ಬುದ್ಧಿವಂತರು, ನೀವು ಕೈ ತೋರಿಸಿದ್ರೆ ಹಸ್ತ ಬಂದ್ಬಿಡ್ತಾರೆ, ಅವ್ರಿಗೆಲ್ಲ ಗೊತ್ತಿದೆ ಅವರಿಗೆ. ಆ ಹೆಣ್ಮಗಳು ನನಗೆ ಏನ್ ಹೇಳ್ತಾಳೆ ಗೊತ್ತಾ, ನನಗೆ ಅಕ್ಕನ್ ನೋಡಿದಾಗ ಅನ್ನಿಸ್ತಿತ್ತು, ಎಂತ ಹೆಣ್ಮಕ್ಳು ಕರ್ನಾಟಕದವರು ಅಂದ್ರೆ ಕಿತ್ತೂರು ಚೆನ್ನಮ್ಮನ ನಾಡು ಬೇರಾಕೆ ಹೇಳ್ತಾಳೆ, ನೇಕಾರಿಕೆಯಲ್ಲಿ ಕೆಲವೊಂದು ಯಂತ್ರಗಳಿವೆ ಸರ್, ಆ ಯಂತ್ರಗಳನ್ನ ಗಂಡಸರು ಕೆಲಸ ಮಾಡ್ಲಿಕ್ಕಾಗಲ್ಲ, ನಾವು ಹೆಣ್ಮಕ್ಳು ಕೆಲಸ ಮಾಡಿ ತೋರಿಸ್ತೀವಿ, ಅದರಲ್ಲಿ ನಾವು ಮಾಡ್ತೀವಿ. ಅಷ್ಟು ಸಮರ್ಥನವರು. ಆದ್ರೆ ಒಂದೇ ಒಂದು ಪ್ರಾಬ್ಲಮ್, ಅವ್ರಿಗೆ ಯಾವುದೇ ಸರ್ಟಿಫಿಕೇಟ್ ಇಲ್ಲ. ನನಗನ್ಸಿದ್ದು, ನಾವೇನಾದ್ರೂ ನೇಕಾರಿಕೆಯ ಒಂದು ಇನ್ಸ್ಟಿಟ್ಯೂಷನ್ ಇಲ್ಲಿ ಶುರು ಮಾಡಿ, ಅವರಿಗೆ ನೀವು ಫ್ಯಾಷನ್ ಡಿಸೈನಿಂಗ್ ಕಲ್ಸ್ಕೊಡಿ. ಅವ್ರು ಇವತ್ತು ಎಂತ ಡಿಸೈನ್ ಮಾಡ್ತಾರೆ ಅಂತಂದ್ರೆ ಕರ್ನಾಟಕದ ಆಚೆಗೆ ಡಿಸೈನ್ ಹೋಗೋದೇ ಇಲ್ಲ.
ಅವ್ರಿಗೊಂದು ಸ್ವಲ್ಪ ಐಡಿಯಾ ತುಂಬಿ ಇದೇ ಸೀರೆಯನ್ನ US ಅಲ್ಲಿ UK ನಲ್ಲಿ ಮಾರ್ಕೆಟ್ ಮಾಡ್ಲಿಕ್ಕೆ, ಆಫ್ರಿಕಾದಲ್ಲಿ ಮಾರ್ಕೆಟ್ ಮಾಡ್ಲಿಕ್ಕೆ ನಾವು ಏನ್ ಚೇಂಜಸ್ ತರಬೇಕು ಅಂತ ಒಂದು ಸ್ವಲ್ಪ ಐಡಿಯಾ ಕೊಟ್ಬಿಡಿ, ಅವ್ರು ನಿಮ್ಗೆ 100 ಐಡಿಯಾ ತಂದು ಕೊಡ್ತಾರೆ. ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿ, ಇದರದ್ದೇ ಒಂದು ಸ್ಟಾರ್ಟ್ಅಪ್ ಮಾಡಿ ನಿಮ್ದೇ ಕಂಪನಿ ಮಾಡ್ಲಿಕ್ಕೆ ಏನ್ ವ್ಯವಸ್ಥೆ ಬೇಕೋ ಅಷ್ಟು ಇದ್ರ ಮೂಲಕ ಮಾಡ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಒಂದು ಇನ್ಸ್ಟಿಟ್ಯೂಷನ್ ಮಾಡಿಸಿ ಸ್ಕಿಲ್ ಸರ್ಟಿಫಿಕೇಟ್ ನ ಅವ್ರಿಗೆ ಕೊಡೋದು ಸಾಧ್ಯ ಆಗ್ಬಿಟ್ರೆ ಮಿತ್ರೆ, ಇದೇ ಬೆಳಗಾವಿ ಬಟ್ಟೆ ನೇಯ್ಗೆ ವಿಚಾರದಲ್ಲಿ ಜಗತ್ತಿಗೆ ಮತ್ತೊಮ್ಮೆ ಮಾಡೆಲ್ ಆಗಬಲ್ಲಂತ ವ್ಯವಸ್ಥೆ ಸೃಷ್ಟಿ ಮಾಡಬಹುದು. ಅದರ ಯೋಚನೆ ಮಾಡೋದು ಯಾರು? ಇಷ್ಟು ಹೇಳಿದ ತಕ್ಷಣ SSLC ಸರ್ಟಿಫಿಕೇಟ್ ಇಲ್ವಲ್ಲ ಅಂದ್ರೆ ಏನ್ ಮಾಡ್ತಾರೆ? ಎಲ್ಲರೂ ಸ್ಕೂಲಿಗೆ ಬರಬೇಕು ಅಂತಿಲ್ಲ, ಆದ್ರೆ ಅವ್ರ ಹತ್ರ ಇರುವಂತ ಸ್ಕಿಲ್ಲು ನಾಡಿನ ಅಸೆಟ್ ಬಿಲ್ಡಿಂಗ್ ಗೆ ಉಪಯೋಗ ಆಗುತ್ತೆ ಅನ್ನುವಂತ ಕಲ್ಪನೆ ಇಲ್ಲ. ಹೀಗಾಗಿ ಕ್ರಿಯೇಷನ್ ಮಾಡ್ಲಿಕ್ಕೋಸ್ಕರ, ಸ್ಕಿಲ್ ಕ್ರಿಯೇಟಿವ್ ಮಾಡ್ಲಿಕ್ಕೋಸ್ಕರ ಏನ್ ಕೆಲಸ ಮಾಡಿದೀವಿ ಗೊತ್ತಿಲ್ಲ. ಅಥಣಿ ಮತ್ತು ನಿಪ್ಪಾಣಿ ಭಾಗದಲ್ಲಿ ಚಪ್ಪಲಿ ಹೊಲಿತಾರೆ, ಚರ್ಮೋದ್ಯಮ ಮಾಡ್ತಾರೆ. ಆದ್ರೆ ಮ್ಯಾಜಿಕ್ ಏನಿದೆ ಗೊತ್ತೇನು? ಬಹಳ ಜನರಿಗೆ ಗೊತ್ತಿಲ್ಲ. ಎಲ್ಲ ಚಪ್ಪಲಿ ಇವ್ರು ಹೊಲಿಯೋದು ಬಾಟಾ ಕಂಪನಿ ಖರೀದಿ ಮಾಡ್ತಾರೆ, ಬೇರೆ ಬೇರೆ ಕಂಪನಿ ಖರೀದಿ ಮಾಡ್ತಾರೆ, ಸೀಲ್ ಮಾತ್ರ ಅವ್ರದ್ದು ಹಾಕೊಳ್ತಾರೆ. ನಾವು ವಾಪಸ್ ಬಾಟಾ ಶೋರೂಮ್ ಹೋಗಿ ನಮ್ಮ ಅಥಣಿಯವರೇ ಹೊಲ್ದಿರುವಂತ ಚಪ್ಪಲಿನ ಅಥಣಿಯವರಿಗೆ ಎಷ್ಟು ಕೊಟ್ರೆ ಕೊಡ್ತಿದ್ರೋ ಅದಕ್ಕಿಂತ 5-6 ಪಟ್ಟು ಜಾಸ್ತಿ ಹಣ ಕೊಟ್ಕೊಂಡು ಬರ್ತೀವಿ ಬಾಟಾ ಅಂತ ಹೇಳಿ.